ಮಾಧ್ಯಮದ ಎಲ್ರಿಗೂ ಕೂಡ ಗುಮ್ಟಿ ಚಿತ್ರದ ಲಿರಿಕಲ್ ವಿಡಿಯೋ ಬಿಡುಗಡೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಹಾರ್ದಿಕ ಸ್ವಾಗತ ಸುಸ್ವಾಗತ. ಗುಮ್ಟಿ ಈ ಪದವೇ ಒಂದು ರೀತಿ ಆಕರ್ಷಕವಾಗಿದೆ. ಬಹಳ ಜನ ಏನಿರಬಹುದು ಗುಮ್ಟಿ ಅಂತ ಯೋಚನೆ ಮಾಡ್ತಿದ್ದೀರಿ. ಪೋಸ್ಟರ್ ನೋಡಿದ್ರೆ ನಾಯಕ ನಟಿ ಕಾಣಿಸ್ತಿದ್ದಾರೆ. ಅಸಲಿಗೆ ಗುಮ್ಟಿ ಅಂದ್ರೆ ಏನು ಅನ್ನೋದೇ ಮೊದಲ ಪ್ರಶ್ನೆಯಾಗಿ ಮೂಡುತ್ತೆ. ಗುಮ್ಟಿ ಅನ್ನೋದು ಒಂದು ವಾದ್ಯ. ಬಹಳ ಸಾರಿ ನಾವು ಒಂದೊಂದು ಭಾಗದಲ್ಲಿ ಒಂದೊಂದು ವಾದ್ಯಕ್ಕೆ ಒಂದೊಂದು ಹೆಸರನ್ನು ಕರಿತೀವಿ. ಈಗ ಬ್ಯಾಂಡ್ ಸೆಟ್ ಅಂತ ಕರೆಯೋರು ಒಂದ್ ಕಡೆ ಹಲಗೆ ಅಂತಾರೆ, ಇನ್ನೊಂದ್ ಕಡೆ ಹಲಿಗೆ ಅಂತಾರೆ. ಶಹನಾಯಿಗೆ ಕೆಲವರು ಪಿಪಿ ಅಂತ ಹೇಳ್ತಾರೆ. ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ಹೋಗ್ತಾ ಇದ್ದಾಗೆ ಹೆಸರು ಕೂಡ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ. ಆದ್ರೆ ಗುಮ್ಟಿಗೆ ಒಂದು ಇತಿಹಾಸ ಇದೆ. ಗೋವಾ ಮೂಲದ ಕುಡುಬಿ ಜನಾಂಗ ಪೋರ್ಚುಗೀಸರ ದಾಳಿಯಿಂದ ಕರಾವಳಿ ಭಾಗಕ್ಕೆ ವಲಸೆ ಬರ್ತಾರಂತೆ. ಅಂದ್ರೆ ಬೇರೆ ಬೇರೆ ಜಾಗಕ್ಕೆ ಅವರು ಗುಳೆ ಹೋಗ್ತಾರೆ, ವಲಸೆ ಹೋಗ್ತಾರೆ. ಸ್ವಲ್ಪ ಮಂದಿ ಕುಡುಬಿ ಜನಾಂಗದವರು ಕರಾವಳಿಗೆ ಬರ್ತಾರೆ. ಅವರೊಂದು ಆಚರಣೆ ಮಾಡ್ತಾರಂತೆ. ಆ ಆಚರಣೆಗೂ ಕೂಡ ಗುಮ್ಟಿ ಅಂತಾರೆ. ಅವರು ನುಡಿಸುವಂತಹ ವಾದ್ಯಕ್ಕೂ ಕೂಡ ಗುಮ್ಟಿ ಅಂತಲೇ ಕರೀತಾರೆ. ಈ ಗುಮ್ಟಿ ಅನ್ನುವಂತಹ ವಾದ್ಯ ಮಣ್ಣಿನ ಮಡಿಕೆಯಿಂದ ತಯಾರಿಸ್ತಾರೆ. ಮೇಲೆ ಒಂದು ಪ್ರಾಣಿಯ ಚರ್ಮದ ಹೊದಿಕೆ ರೀತಿ ಇರುತ್ತೆ, ಅದನ್ನ ಬಡಿಯೋದು. ನಮ್ಮಲ್ಲಿ ಹೋಳಿ ಹಬ್ಬ ಆಚರಣೆಯಲ್ಲಿ ಸಹಜವಾಗಿ ಬಣ್ಣವನ್ನ ಎರಚಿಕೊಳ್ಳೋದು, ಬಿಳಿ ಬಣ್ಣವನ್ನ ತೊಟ್ಕೊಂಡು ಹೋಳಿ ಆಡ್ತೀವಿ. ಆದ್ರೆ ಗುಮ್ಟಿ ಸಮುದಾಯದವರು ಹಾಲಕ್ಕಿಯ ಒಂದು ಪುಕ್ಕವನ್ನ ತಲೆಗೆ ಧರಿಸ್ಕೊಂಡು ಬಣ್ಣ ಬಣ್ಣದ ಬಟ್ಟೆಗಳನ್ನ ತೊಟ್ಕೊಂಡು ಗುಮ್ಟಿಯನ್ನ ಬಾರಿಸ್ಕೊಂಡು ಜನಪದದ ಹಾಡುಗಳನ್ನ ಹಾಡ್ತಾ ಈ ಆಚರಣೆನ ಮಾಡ್ತಾರಂತೆ. ಅಂದ್ರೆ ದೇವಲೋಕ ಬಿಡೋದು. ಪಾಂಡವರಲ್ಲ, ಅರ್ಜುನ ಇಲ್ಲ, ಅವರು ಬಾಣ ತೆಗೆದು ದೇವಲೋಕ ಬಿಡುದು. ಬಿಟ್ಟ ಮೇಲೆಲ್ಲ ಅಗ್ನಿ ಕಂಬ ಅಂದೇಳಿ ಒಂದಿರತ್ತ, ಅದಕ್ಕೆ ರಾವಣ. ಹಾಗೆ ಅಂದ್ರೆ ಪೌರಾಣಿಕ ಕಥೆನ ನಿಮ್ ಭಾಷೆಯಲ್ಲಿ ಹೇಳ್ತೀರಾ? ಕುಡುಬಿ ಭಾಷೆಯಲ್ಲಿ. ಅದಕ್ಕೆ ನೀವು ಮಾತನಾಡೋ ಭಾಷೆ ಇದೆಯಾ? ನಾವು ನಮ್ಮ ಭಾಷೆ ಮಾತಾಡ್ತೇವೆ, ಕುಡುಬಿ ಭಾಷೆನೇ ಮಾತಾಡ್ತೇವೆ. ನಾವು ಮನೆಯಲ್ಲ ಇದೇ ಭಾಷೆ ಮಾತಾಡುತ್ತೆ ನಾವು.
ನಮ್ಗೆ ಹತ್ತಿರ ಮೇಲೆ 5 ಭಾಷೆ ಮಾತಾಡುತ್ತೆ. ಮತ್ತೆ ಹೋಳಿ ಟೈಮಲ್ಲಿ ಈ ಹಾಡು ಕಾಯ ನಮ್ಗೆ ಬೇರೆ ಹಾಡು ಹುಡುಕಿಲ್ಲ ಹೆಚ್ಚೆ ಉಡುಪಿ ಹಾಡಿ ಕಾಯ ಮಾಡ್ತಾರೆ. ನಾವು ಮಹಾಭಾರತ ರಾಮಾಯಣ ಇದಕ್ಕೆ ಸಂಬಂಧಪಟ್ಟದ್ದೇ ಹಾಡು ಮಾಡುತ್ತೆ, ಬೇರೆ ಹಾಡು ಮಾಡೋದಿಲ್ಲ. ಅಂದ್ರೆ ಇವರಿಗೆ ರಾಮನ ಕಥೆಗಳು ಇರುತ್ತೆ, ಇಲ್ಲ ಪಾಂಡವ ಸಂಬಂಧಪಟ್ಟ ಕಥೆ, ಪಾಂಡವ ವನವಾಸವಾದ ಅಥವಾ ಯುದ್ಧದ್ದು ಅದು ಸಂಬಂಧಪಟ್ಟದ್ದು, ಇಲ್ಲ ರಾವಣ ಸೀತೆ ಕರ್ಕೊಂಡದ್ದು ವಾಪಸ್ ಕರ್ಕೊಂಡ್ಬಂದು ಅದೆಲ್ಲ ಹಾಡು ಅಂತ ಹೇಳತ್ ನಾವು. ನಮ್ಮಲ್ಲಿ ಹಳಿಯರ ಮುಂಚೆ ಹೇಳ್ಕೊಡ್ತಾರೆ ನಾವು. ಅಂದ್ರೆ ನಾವು ತುಂಬಾ ಒಂದು ವರ್ಷ ಇತ್ತು ನಮ್ಮ ಮುಂಚೆ ಗೊತ್ತಿಲ್ಲ. ಈಗ ಹಳಿಯವರು ಹೇಳ್ಕೊಡ್ತಾರೆ ಮನೆಗೆ ಇರ್ತಿರಲ್ಲ. ನಾವು ಅದು ಬಿಡುಗಡೆ ಒಂದು ಮಕ್ಕಳಿಗೆ ಹೇಳ್ಕೊಡ್ತಾ ಇರ್ತೀವಿ. ಯಾಕಂದ್ರೆ ಟೀಮ್ ಮಾಡಿ ಮಕ್ಕಳಿಗೆ ಹೇಳ್ತಾ ಇರ್ತೀವಿ. ಅದು ನಾನು ಬಂದಿರ್ತಿ ಉಡುಪಿ ಹತ್ರ ಬಂದಿರ್ತೀವಿ. ಲಿಪಿ ಇಲ್ಲ, ನಾವು ಕನ್ನಡದಲ್ಲಿ ಹಾಡ್ತಾ ಇರೋದು ಮಕ್ಕಳಿಗೆ ಕನ್ನಡದ ಹಾಡು ಕೊಡ್ತಾ. ಅಂದ್ರೆ ನಮ್ಮ ಭಾಷೆ ಇದೆ, ಕನ್ನಡದ ಲಿಪಿ ಕನ್ನಡದಲ್ಲಿ ಮಾಡಿಕೊಡ್ತದೆ. ಹಾ ಮಕ್ಕಳಿಗೆ ಓದಿಕೆ ಕಲ್ಕೊಂಡ್ರೆ ಕಷ್ಟ ಆಗ್ತದೆ, ಓದಿಕೊಂಡು ಕಲ್ಕೊಂಡ್ರೆ ನಮ್ಮ ಹಾಡು ಮೇಲೆ ಮಕ್ಕಳ ಕಲಿತು. ಎಲ್ರಿಗೂ ನಮಸ್ಕಾರ ಅನ್ನಕ್ಕೆ ಏನಂತಾರೆ ಹಗಟಿ ಎಲ್ಲ ನಮಸ್ಕಾರ ಎಲ್ಲರೂ ಒಟ್ಟಿಗೆ ಅಂತ ಬಂದ್ರೆ ಹೇಗೆ ಬಂದ್ರೆ ಸಕ್ಕಡಿ ಎಲ್ಲವೇ ಅಂತಂದ್ರೆ ಹಗಟಿ ಎಲ್ಲವೇ ಅಂತದೆ ಬಂದ್ರೆ ಅಂದ್ರೆ ಎಲ್ಲರೂ ಬಂದ ಊಟ ಆಯ್ತಾ? ಊಟ ಥ್ಯಾಂಕ್ ಯು ಸರ್. ಅಂದ್ರೆ ಹಾಲಕ್ಕಿ ಪುಕ್ಕದ ಬದಲು ನೀವು ಇದನ್ನ ಹಾಕಿದ್ದೀರಿ. ನಮ್ಗೆ ಪ್ರೋಗ್ರಾಮ್ ತಗೊಂಡು ಕಷ್ಟ ಆಗ್ತಲ್ಲ. ಹೋಳಿಯಲ್ಲಿ ಇದು ಮಾಡೋದಿಲ್ಲ, ಹೋಳಿ ಹೆಚ್ಚಿ ಅದೇ ಯೂಸ್ ಮಾಡುತ್ತೆ ನಾವು. ಇದೀಗ ಪ್ರೋಗ್ರಾಮ್ ತಗೊಂಡು ಕಷ್ಟ ಆಗ್ತದೆ. ನಾವು 12 ಟೀಮ್ ಮಾಡಿದೀಗ. ಮುಂಚೆ ಟೀಮ್ ಇಲ್ಲ, ಅಂದ್ರೆ ಈ ಹೋಳಿ ಅಂದ್ರೆ ಬೇರೆ ಟೀಮ್ ಆಚರಿಸೋದಿಲ್ಲ. ನಾವು ಟೀಮ್ ಮಾಡಿ ಅದಕ್ಕೆ ಸಂಬಂಧಪಟ್ಟಲ್ಲ. ಈ ಹುಡುಗಿ ತೊಡಿಗೆ ಎಲ್ಲ ಬೇರೆ ಸಪರೇಟ್ ಮಾಡಿ ಅದಕ್ಕೆ ಸಪರೇಟ್ ರೂಮ್ ಕಟ್ಟಿ ಅದ್ರೊಳಗೆ ಇಟ್ಟಿರೋದು. ಇದನ್ನ ಹೋಳಿ ಯೂಸ್ ಮಾಡೋದಿಲ್ಲ, ಹೋಳಿ ವಸ್ತುನ ಇಲ್ಲಿ ಯೂಸ್ ಮಾಡೋದಿಲ್ಲ. ಇದಕ್ಕೆ ನೀವು 5 ದಿನ ಉಪವಾಸ ಇರ್ತೀರಾ? ಉಪವಾಸ ಅಂತ ಅಂದ್ರೆ ನಾವು ಹೋಳಿ ಆಚೆ ಮುಂಚೆ ಒಂದು 6 ತಿಂಗಳು ಮುಂಚೆ ಒಂದು ತುಳಸಿ ಪೂಜೆ ಮಾಡೋದು. ಎಲ್ಲ ಮನೆ ತುಳಸಿ ಕಟ್ಟಿರೋದಿಲ್ಲ. ಒಂದು ಗುರಿಕರ ಮನೆ ಇರುತ್ತೆ, ಒಂದು ದೇವರ ಗುರಿಕರ ಮನೆ ಇರುತ್ತೆ. ಆ ಗುರಿಕರ ಮನೆ ಮಾತ್ರ ತುಳಸಿ ಕಟ್ಟಿರುತ್ತೆ. ಅದು ತುಳಸಿ ಪೂಜೆ ಮಾಡಿ ಅಲ್ಲಿ ಸ್ಟಾರ್ಟ್. ನಾವು ಈ ಐಟಮ್ ಎಲ್ಲ ತೆಗಿತೇನೆ, ಈ ಗುಂಟೆ ತೆಗಿತ್ತೆ, ಕುಣಿಗೆ ಸ್ಟಾರ್ಟ್ ಮಾಡುತ್ತೆ. ಆ ಹೋಳಿ ಹಬ್ಬಕ್ಕೆ ಒಂದು 5-20 ಕೋಲಾಟ ಶುರು ಮಾಡುತ್ತೆ. ಕೋಲಾಟ ಈ ಗುಂಟೆ ಒಟ್ಟಿ ಕೋಲಾಟ ಇತ್ತು. ಮತ್ತೆ ಕೋಲಾಟ ಇದೆ ಸಣ್ಣ ಹಾಡೆ. ಕೋಲಾಟ ಸ್ಟಾರ್ಟ್ ಮಾಡ್ತಾರೆ, ಗುಂಟೆ ಹಾಡಿ ಕುಣು ಕಟ್ಟಿಲ್ಲ. ಆ ಕುಣಿತಾರ ಏಕಾದಶಿ ಫಸ್ಟ್ ದಿನ ಹೊರಡುತ್ತೆ. ನಾವು ಮೇಳ ಹೊರಗೊಟ್ಟು ಹೊರಟು ಮುಂಚಿನ ಸಾಯಂಕಾಲ ಅವರ ಮನೆಗೆಲ್ಲ ಎಣ್ಣೆ ಸ್ನಾನ ಮಾಡಿ ಬೇರೆ ಪೂಜೆ ಸಣ್ಣ ಪುಟ್ಟ ಪೂಜೆ ಇರುತ್ತೆ. ಅದರ ಪೂರೈಸಿ ಹೊರಗೆ ಮುಗಿಸಿ ತೆಗಿತಾರೆ. ನಾವು ತೆಗೆದ ವಿಷಯ ಎಲ್ಲ ಹಾಯ್ಕೊಂಡು ಬೆಳಿಗ್ಗೆ ಬೇಗ ಮಾಡಿ ಮನೆಗೆ ಹಾಕ್ತಾರೆ. ಗುಡಿಕರ ಮನೆಗೆ ಹಾಕ್ತಾರೆ. ಗುಡಿಕರ ಮನೆಗೆ ಹೋದ್ಮೇಲೆ ಅಲ್ಲ ಬೇರೆ ಕಾರ್ಯಕ್ರಮ ಇರುತ್ತೆ, ದೇವರ ಕಾರ್ಯಕ್ರಮ ಬೇರೆ ಇರುತ್ತೆ. ಅದು ಪುರುಷ ಅಲ್ಲಿಂದ ಹೊರಗೆ ಹೊರಡುತ್ತೆ. ಈಗ ಗುಂಟೆ ಹೊಡಿತಾರಲ್ಲ, ಇದಕ್ಕೊಂದು ಗುರು ಅಲ್ಲಿ ಇರುತ್ತೆ. ಎಲ್ಲರೂ ಗುಂಟೆ ಹೊಡೆದು ಮೇಳ ಎಲ್ಲರೂ ಹೇಗೆ ಮಾಡೋ ಹಂಗಿಲ್ಲ. ಆ ಗುಡಿಕರೇ ಮಾಡೋದು ಶಾಸ್ತ್ರ. ಮತ್ತೆ ಅವರನ್ನು ಹೊರಗೆ ತಂದ ಮೇಲೆ ಮತ್ತೆ ಎಲ್ಲ ಹೊಡಿತಿರಲ್ಲ ಮನೆಗೆ. ಅದ್ರ 5 ದಿನ ಪುನಃ ವಾಪಸ್ ನಮ್ಮ ಮನೆಗೆ ಬರ್ಲಿಕ್ಕಿಲ್ಲ ನಾವು. ಈ ಹೊರಟ ನಂತರ ಇನ್ನು ಪುನಃ ಅವ್ರ ಮನೆಗೆ ವಾಪಸ್ ಬಂದು ಮೇಳ ಅದೆಲ್ಲ ಪೂಜೆ ಮಾಡಿ ಇದು ಮಾಡಿ ಕಾಮದಾನ ಮಾಡಿದ ಮೇಲೆ ನಮ್ಮ ಮನೆ ಬರ್ತದೆ. ನಮ್ಮ ಮನೆ ಬರ್ಲಿಕ್ಕಿಲ್ಲ, ಬೇರೆ ಬೇರೆ ಊರಿಗೆ ಬರುತ್ತೆ. ಅಲ್ಲಿ ಊಟ ದಿವಸ ಮಾಡ್ತಾರೆ ಅವ್ರಿಗೆ. ನಮ್ಮ ಜಾತ್ರೆ ಮನೆ ಮತ್ತೆ ಊಟ ದಿವಸ ಮಾಡ್ತಾರೆ. ಅಂದ್ರೆ ತಂಡಕ್ಕೆ ಶುಭ ಕೋರುತ್ತಾ ಹಾಗೂ ಅದರ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರಾದ ಮಾಧ್ಯಮ ಮಿತ್ರರು, ಪ್ರೆಸ್ ಅವ್ರಿಗೆ ಎಲ್ಲರಿಗೂ ನಮಸ್ಕಾರ. ಸೊ ಗುಮ್ಟಿ ಚಿತ್ರ ಸಂದೇಶ್ ಶೆಟ್ಟಿ ಆಚರಿ ನಮ್ಮ ಸ್ನೇಹಿತರು, ಹಾಗೆ ಪ್ರೊಡ್ಯೂಸರ್, ಆಮೇಲೆ ಸ್ನೇಹಿತರಾದ್ರು. ಸೊ ಇದರ ಲಿರಿಕಲ್ ವಿಡಿಯೋ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಫಸ್ಟ್ ಲಿರಿಕಲ್ ವಿಡಿಯೋ ರಿಲೀಸ್ ಮಾಡುವ, ಆಮೇಲೆ ಮಾತನಾಡುವ. ಥ್ಯಾಂಕ್ ಯು. ಊರಿನ ಬದಿ ಅದರ ಬಗ್ಗೆ ಎಲ್ಲರಿಗೂ ಹೇಳಬೇಕು. ಸಿನಿಮಾ ಪ್ರೇಕ್ಷಕರಿಗೆ ಇದನ್ನ ಪರಿಚಯಿಸಬೇಕು. ಈ ಕಾಂತಾರ ಬಂದು ಹಿಟ್ಟಾದ್ಮೇಲಂತೂ ಸರ್ಗೆ ಆ ಕನಸು ಇನ್ನ ಬೇಗ ನಾನು ಅದನ್ನ ತೆರೆ ಮೇಲೆ ತರಬೇಕು ಅಂತ ಆಸೆ ಇತ್ತು. ಹಾಗೆ ಅವರು ಈಗ ನಿಮ್ ಮುಂದೆ ತಂದಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗುತ್ತೆ ಸಿನಿಮಾ. ತುಂಬಾ ಚೆನ್ನಾಗಿ ಬಂದಿದೆ. ಕುಡುಬಿ ಅನ್ನೋ ಒಂದು ಸಮುದಾಯದವರು ಆ ಗುಮ್ಟಿ ಅನ್ನೋ ಒಂದು ಏನು ಆಚರಣೆ ನಡೀತಾ ಇದೆ, ಅದು ಹೇಗೆ ನಡೀತಾ ಇದೆ ಅದನ್ನೆಲ್ಲ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಹಾಗೆ ಒಂದು ಜನಾಂಗದವರು ಅವರ ಸಮುದಾಯ ಬಿಟ್ಟು ಇನ್ನೊಂದು ಯಾವ್ದೋ ಪೇಟೆಗೆ ಏನೋ ಕಾಣದ ಕನಸುಗಳನ್ನ ಹುಡ್ಕೊಂಡು ಹೋದಾಗ ಅಲ್ಲಿ ಏನೇನ್ ತೊಂದರೆಗಳಾಗುತ್ತೆ ಅದನ್ನ ಉಳಿಸ್ಬೇಕು ಅಂತ ಒಬ್ಬ ಪಾತ್ರದ ಕಥೆಯ ನಾಯಕ ಹೇಗೆ ಅದಕ್ಕೆ ಹೋರಾಡ್ತಾನೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಡೈರೆಕ್ಟರ್ ಸರ್ಗೆ. ನನ್ನ ಇನಾಮ್ದಾರ್ ಸಿನಿಮಾದಲ್ಲೂ ನಾನು ಕೆಲಸ ಮಾಡಿದ್ದೆ. ಈ ಸಿನಿಮಾದಲ್ಲೂ ನನ್ನ ಟ್ಯಾಲೆಂಟ್ ನ ಗುರುತಿಸಿ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು ಮಿಥುನ್. ಮತ್ತೊಂದು ಚಿತ್ರದ ಜೊತೆಗೆ ಗುಂಟಿ ಅನ್ನೋ ಸಿನಿಮಾವನ್ನು ಹೊರತುಕೊಂಡಿದ್ದೇವೆ. ನನ್ನ ಅವರ
ಕಾಲದಿಂದ ಇವತ್ತಿನ ತನಕ ನನ್ನನ್ನ ಬೆಂಬಲಿಸ್ತಾ, ಕತ್ತಲೆ ಕೋಣೆಯಿಂದ ಹಿಡಿದು ಇವತ್ತು ಗುಂಟಿ ತನಕ ನನ್ನನ್ನು ಬೆಂಬಲಿಸ್ತಾ ಬಂದಿರುವಂತಹ ನನ್ನ ಮಾಧ್ಯಮ ಮಿತ್ರರಿಗೆ ಮೊದಲಿಂದಾಗಿ ಧನ್ಯವಾದಗಳನ್ನ ಹೇಳ್ತೇನೆ. ಹಾಗೆ ನನ್ನ ಒಂದಿಷ್ಟು ಸಿನಿಮಾಗಳನ್ನ ನಾನು ನಿರ್ದೇಶನ ಮಾಡೋದಲ್ಲದೆ ಒಂದಿಷ್ಟು ಸಿನಿಮಾಗಳಿಗೆ ಆಕ್ಷನ್ ಕಟ್ ಹೇಳಿದ ಡೈರೆಕ್ಟರ್ಗಳಿದ್ದಾರೆ ಇಲ್ಲಿ, ಅವರಿಗೂ ಕೂಡ ನನ್ನ ವಂದನೆಗಳು. ಇವತ್ತು ನಾನು ಗುಂಟಿ ಸಿನಿಮಾದ ಬಗ್ಗೆ ಮೊದಲನೇ ಕನಸು ಹೊತ್ತು ಬರಲಿಕ್ಕೆ ಕಾರಣ ನನ್ನ ನಿರ್ಮಾಪಕ ವಿಕಾಸ್ ಶೆಟ್ಟಿ ಅವರು. ಈ ಕಥೆಯನ್ನು ಮಾಡಲಿಕ್ಕೆ ನಾನು ಕಾರಣ ಭೂತರಲ್ಲ, ಅವರೇ. ಯಾಕಂತ ಹೇಳಿದ್ರೆ ಅವ್ರದ್ದು ಮಂದರ್ತಿ ಹತ್ರ ಉಡುಪಿ ಜಿಲ್ಲೆಯವರವರು. ಆ ಭಾಗದಲ್ಲಿ ಜಾಸ್ತಿ ಗುಂಟಿ ಸಮುದಾಯದವರು ಇರೋದ್ರಿಂದ ನನ್ನಗಿಂತ ಹೆಚ್ಚು ನಾನು ನಕ್ಸಲ್ ಪೀಡಿತ ಪ್ರದೇಶ ಮಧೂರು ಕೊಲ್ಲೂರು ಭಾಗದವನು. ನಮ್ಮ ಕಡೆ ಈ ಗುಂಟಿ ಆಚರಣೆ ಕಮ್ಮಿ. ಅಂದ್ರೆ ನಮ್ದು ಒಂದೇ ಜಿಲ್ಲೆ ಆದ್ರೂ ಕೂಡ ನಾವು ಸ್ವಲ್ಪ ಮಲ್ನಾಡು ತಪ್ಪಲ ಪ್ರದೇಶದವರು. ಆ ಗುಂಟಿ ಬಗ್ಗೆ ನಾವು ಮೊದಲೆಲ್ಲ ವರದಿಗಳನ್ನ ಮಾಡ್ತಾ ಇದ್ವಿ, ಮಾಧ್ಯಮದಲ್ಲಿ ವರದಿಗಾರರಾಗಿರುವಾಗ ಪ್ರತಿ ವರ್ಷ ಹೋಳಿ ಹಬ್ಬಕ್ಕೆ ಅದನ್ನ ವರದಿಗಳನ್ನ ಮಾಡ್ತಾ ಇದ್ರಿ. ಅದರ ಆಳ ಗೊತ್ತು, ಅಂತರ ಗೊತ್ತು, ಅದರ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳು ಗೊತ್ತು. ಈ ವಿಚಾರಗಳನ್ನ ಇಟ್ಕೊಂಡು ಇದ್ರ ಬಗ್ಗೆ ಏನೋ ಮಾಡಬೇಕು ಅನ್ಕೊಂಡಿದ್ದೆ. ಅದೇ ಟೈಮಿಗೆ ನನ್ನ ವೇವಂತಿಗೆ ಹಿಡಿಸುವಂತ ಒಬ್ಬ ನಿರ್ಮಾಪಕ ಅವರಾಗಿ ನನ್ನ ಅವರು ಆತ್ಮೀಯರು ಅವರು ಸಂದೇಶ ಒಂದು ಕೆಲಸ ಮಾಡಿ ಈ ಗುಂಟಿ ಬಗ್ಗೆ ಒಂದು ದೊಡ್ಡ ಸಿನಿಮಾ ಮಾಡ್ಬೇಕಂತಾನೆ ಅವ್ರಿಗೆ ಅನ್ಸೋತಿದ್ದು. ಪ್ರಸ್ತುತ ಚಿತ್ರರಂಗದ ಪರಿಸ್ಥಿತಿ ಸರಿ ಇಲ್ಲದ ಕಾರಣ ನಾನು ಹೇಳಿದೆ, ಅಣ್ಣ ಅಷ್ಟು ಬಗ್ಗೆ ದೊಡ್ಡದಾಗಿ ಆಲೋಚನೆ ಮಾಡೋದು ಬೇಡ, ಚಿತ್ರರಂಗ ಸರಿ ಹೋಗ್ಲಿ, ಹಾಕಿದ ದುಡ್ಡು ಬರುತ್ತೋ ಇಲ್ಲೋ ಗೊತ್ತಿಲ್ಲ ಅಂತ ಪರಿಸ್ಥಿತಿ ಚಿತ್ರರಂಗಕ್ಕಿದೆ. ನಾವು ನಿಧಾನವಾಗಿ ಮಂದಗತಿಯಲ್ಲಿ ಹೋಗೋಣ. ಜನ ಥಿಯೇಟರ್ಗೆ ಬರ್ತಾ ಇಲ್ಲ, ಇವತ್ತಿನ ವ್ಯವಸ್ಥೆ ತುಂಬಾ ಹದಗೆಟ್ಟಿದೆ, ಅದು ಸರಿಯಾದ ಮೇಲೆ ಸಿನಿಮಾ ದೊಡ್ಡ ಪ್ರಮಾಣದಲ್ಲಿ ಮಾಡೋಣ, ಇದೇನು ಜಾಸ್ತಿ ತಲೆಗೆಡಿಸ್ಕೊಳ್ಳುವಂತದ್ದೇನಿಲ್ಲ ಅಂತ ಹೇಳಿ ಕೈ ಹಾಕಿದ್ವಿ. ಆದ್ರೂ ಕೂಡ ಒಂದು ಹಂತಕ್ಕೆ ಸಿನಿಮಾ ಬಜೆಟ್ ಕೊಟ್ಟಿದ್ದಾರೆ. ಆ ಭಾಗದ ಕಲ್ಚರ್ ಬಗ್ಗೆ, ಆ ಭಾಗದ ವಿಚಾರಗಳ ಬಗ್ಗೆ ಒಂದು 2 ತಿಂಗಳು ಅವ್ರ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಅವರು ಅದನ್ನ ಇಂಚಿಂಚು ಮಾಹಿತಿಯನ್ನ ಕೊಟ್ಟು ಕುಡುಬಿ ಸಮುದಾಯದ ಜನಗಳ ಜೊತೆಗೆ ಅದರ ಬಗ್ಗೆ ಮಾಹಿತಿಯನ್ನು ನೋಡಿಕೊಂಡು ಮಂದರ್ತಿಯಲ್ಲಿರುವಂತಹ ಹೆರಿಮನೆಗೆ ಹೋಗಿ, ಅಂದ್ರೆ ಕೂಡುಕಟ್ಟು ಅಂತ ಇರುತ್ತೆ, ಆ ಕೂಡುಕಟ್ಟಿಗೆ ಹೋಗಿ ಅವರ 48 ಕೂಡುಕಟ್ಟಿನವರ ಜೊತೆಗೆ ಮಾತನಾಡಿ, ಅಲ್ಲಿ ಬೇರೆ ಬೇರೆ 2 ವಿಂಗ್ ಇದೆ ಅವ್ರ ಜೊತೆ ಕೂಡ ಮಾತನಾಡಿ, ಅವರು ಮಲ್ಲಿಕಾರ್ಜುನ ಆರಾಧನೆ ಮಾಡಿಕೊಂಡು ಬಂದಿರುವ ಪದ್ಧತಿ ಬಗ್ಗೆ ತಿಳ್ಕೊಂಡು, ಗೋವಾದಲ್ಲಿ ಪೋರ್ಚುಗೀಸರ ದಾಳಿ ಆಗತ್ತೆ, ದಬ್ಬಾಳಿಕೆ ಆಗತ್ತೆ, ಆ ದಾಳಿ ದಬ್ಬಾಳಿಕೆಯಿಂದ ಏನು ಮಾಡೋದು ಅಂತ ತೋಚದೆ ಕರಾವಳಿಯತ್ತ ಮುಖ ಮಾಡಿದಂತಹ ಈ ಕುಡುಬಿ ಸಮುದಾಯ ತುಂಬಾ ಮುಗ್ಧ ಜನ. ಕರಾವಳಿಯಲ್ಲಿ ರಾಜಮನೆತನದ ಆಶೆಯನ್ನ ಪಡೆದುಕೊಳ್ತಾರೆ. ಹಿಂದೆಲ್ಲ ರಾಜಮನೆತನದ ಪದ್ಧತಿ ಇತ್ತು, ನಮ್ಮ ಕರಾವಳಿ ಭಾಗದಲ್ಲ ಎಲ್ಲ ಕಡೆನೂ ಇತ್ತು. ಅಲ್ಲಿ ಆ ಭಾಗದಲ್ಲಿ ಆಶ್ರಯನ ಪಡ್ಕೊಂಡು ಅಲ್ಲಲ್ಲಿ ತಮ್ಮ ಕುಲಕಸುಬನ್ನ ಮಾಡಿಕೊಂಡು ಆ ಕುಲಕಸುಬಿನ ಜೊತೆಗೆ ತಮ್ಮ ಸಂಪ್ರದಾಯ ಆಚಾರ ವಿಚಾರಗಳನ್ನ ಉಳಿಸ್ಕೊಳ್ಬೇಕು ಅನ್ನುವ ಒಂದು ದೃಢ ನಿರ್ಧಾರದಲ್ಲಿ ಅವರ ಹೋರಾಟ ಇವತ್ತು ಕೂಡ. ಆವಾಗ ವೇದಿಕೆಯಲ್ಲಿ ನಮ್ಮ ಗುಂಟಿ ಸಮುದಾಯದ ಸೋದರರಿಬ್ಬರು ಮಾತಾಡ್ತಾ ಇರುವಾಗ ನಿಮಗೆ ಅನಿಸ್ತಿರ್ಬೇಕು ಎಷ್ಟು ಮುಗ್ಧತೆ ಅವರಲ್ಲಿದೆ, ಕಲ್ಮಶ ಇಲ್ಲ. ಅಂದ್ರೆ ಆ ಕತೆ ಮಾಡುವಾಗಲೂ ಕೂಡ ಅವ್ರ ಮನೆಗೆ ಹೋಗುವಾಗಲೂ ಕೂಡ ಅವರು ನೀವು ಸಿನಿಮಾ ಮಾಡೋದಾದ್ರೆ ಅಡ್ಡಿಲ್ಲ, ನಾನ್ ವೆಜ್ ಬಿಟ್ಟು ಬರಬೇಕು, ನಾವು ಮಲ್ಲಿಕಾರ್ಜುನನ ಆರಾಧನೆ ಮಾಡ್ತೀವಿ, ನೀವು ಖಾಲಿ ಚಪ್ಪಲಿ ಹಾಕಬಾರ್ದು, ಹೀಗೆಲ್ಲ ವಿಚಾರಗಳನ್ನ ನಮ್ಗೆ ಹೇಳಿದ್ರು. ಅವ್ರ ಜೊತೆಗೆ ನಮ್ಮ ಇಡೀ ತಂಡ, ಇವರಂತೂ ಭಟ್ರು ನಾನ್ ವೆಜ್ ತಿನ್ನಲ್ಲ, ನಮ್ಮಂತೂ ಡೈಲಿ ನಾನ್ ವೆಜ್ ಬೇಕು ಶೆಟ್ರು ನಾವು. ಹಾಗಾಗಿ ನಮ್ಗೆ ಒಂದಿನ ಮೀನಿಲ್ಲ ಚಿಕನ್ ಇಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ. ನೆನಪಿದ್ರ ಅವ್ರ ಜೊತೆಗೆ ನಾವು ಎಲ್ಲ ಕೆಲಸಗಳನ್ನ ಮಾಡಿದ್ವಿ, ಅಷ್ಟೇ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ವಿ. ಇದು ಕೇವಲ ಒಂದು ಸಿನಿಮಾವಲ್ಲ, ನಮ್ಮ ಭಾವನೆ, ಭಾವನಾತ್ಮಕವಾದ ನಮ್ಮ ಸಂಬಂಧ. ಕೇವಲ ಸಿನಿಮಾ ಅಂತ ಹೇಳಿ ನಾವು ಇದನ್ನ ಮಾಡಿಲ್ಲ. ಸಿನಿಮಾ ಎಂಟರ್ಟೈನ್ ಮಾಡುತ್ತೆ, ಬಟ್ ಭಾವನಾತ್ಮಕವಾಗಿ ನಾವಂತ ಒಂದು ಸಬ್ಜೆಕ್ಟ್ ಅನ್ನ ಇಟ್ಕೊಂಡು ಮಾಡಿದಾಗ ಅದನ್ನ ಕಥಾರೂಪಕವಾಗಿ ಅದನ್ನ ನಾವು ಹೇಳಿದಾಗ ಅದು ನಮ್ಗೆ ತುಂಬಾ ಎಮೋಷನ್ ಆಗುತ್ತೆ. ಈ ಸಿನಿಮಾದ ಟ್ಯಾಗ್ಲೈನ್ ಹೇಳ್ತಿದ್ದಂಗೆ ಇದು ಸಂಸ್ಕೃತಿಯ ಸದ್ದು ಅಂತ. ನಮ್ಮ ಕರಾವಳಿ ಭಾಗದಲ್ಲಿ ಅನೇಕ ಜನಪದ ಸಂಸ್ಕೃತಿಗಳಿದೆ, ಕಲೆಗಳಿದೆ, ಆಚಾರಗಳಿದೆ, ವಿಚಾರಗಳಿದೆ. ಹಾಗೆ ಈ ಗುಂಟಿಯು ಕೂಡ ಒಂದು ವಾದ್ಯ, ಒಂದು ತಬಲ ಹೆಂಗೆ ನಾವು ಹೇಳ್ತೀವಿ ಬೇರೆ ಭಾಗದಲ್ಲಿ, ಇದು ಕೂಡ ಒಂದು
ವಾದ್ಯ. ಮಣ್ಣಿನ ಮಡಿಕೆಯ ಮೇಲೆ ಒಂದು ಚರ್ಮದ ಹೊದಿಕೆಯನ್ನ ಇಟ್ಟಿರುವಂತ ಒಂದು ವಾದ್ಯ. ಇವರದೇ ಆದ ಒಂದು ಹಲವಾರು ಇಂಟ್ರೆಸ್ಟಿಂಗ್ ವಿಚಾರಗಳಿದೆ. ಇವರು ಹಕ್ಕಿ ಪುಕ್ಕಗಳನ್ನ ಹೇಗೆ ತೆಗಿತಾರೆ, ಒಂದು ಹಕ್ಕಿಗೂ ಕೂಡ ನೋವು ಮಾಡದೆ ಅವ್ರು ಹಾಕಿರುವಂತಹ ಗರಿಯನ್ನ ಹೇಗೆ ತೆಗಿತಾರೆ ಅನ್ನೋ ವಿಚಾರಗಳು. ಗಮ್ಮನ್ನ ಇಟ್ಟು ಹಕ್ಕಿ ಪುಕ್ಕಗಳನ್ನ ತೆಗಿತಾರೆ. ಆ ಹಕ್ಕಿ ಇಂಥ ದಿನ ಬಂದು ಅಲ್ಲಿ ಕೂತ್ಕೊಳ್ಳುತ್ತೆ ಅನ್ನೋ ಒಂದು ಸೂಕ್ಷ್ಮತೆ ಈ ಜನಾಂಗದಲ್ಲಿದೆ. ಇವೆಲ್ಲವೂ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಮಗೆ ಅಚ್ಚುಕಟ್ಟಾಗಿ ನೀಟಾಗಿ ಈ ಜನಪದ ಕಲೆಯನ್ನ ಯಾವ ರೀತಿ ಹಿಡಿಯಬೇಕು, ಈ ಕಥೆಯನ್ನ ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅನ್ನೋದ್ರಲ್ಲಿ ನಮ್ಮ ಒಂದು ಹಂತಕ್ಕೆ, ನಮ್ಮ ವಿವೇಚನೆಗೆ ತಕ್ಕಾಗಿ ನಾವು ಮಾಡಿದ್ದೀವಿ. ಎಲ್ಲರೂ ಬೆಂಬಲಿಸಿ. ಇನಾಮದಾರ್ ಅನ್ನುವ ಒಂದು ಕಮರ್ಷಿಯಲ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬೇರೆ, ಗುಂಟಿ ಅನ್ನುವ ಒಂದು ಸಂಸ್ಕೃತಿಯ ಅಸದ್ದು ಇನ್ನೊಂದು ಆಯಾಮ. ಕನ್ನಡದಲ್ಲಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬೇಕು ಅಂತ ಇದ್ದಾರೆ. ಹಾಗಾಗಿ ನಾವು ಗುಂಟಿ ಹೊತ್ತು ಬಂದಿದ್ದೀವಿ. ಗುಂಟಿ ಸದ್ದನ್ನ ನಾವು ಮಾಡ್ತೀವಿ. ಆ ಸದ್ದಿಗೆ ನೀವು ಧ್ವನಿಯಾಗಿ ಹಾಡು ಮತ್ತೆ ಸದ್ದು ಎರಡು ಸೇರಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸಂಗೀತದ ರಸಮಂಜರಿ ಅಂತ ಹೇಳ್ತೀನಿ. ಹಾಗೆ ಇನ್ನು ಮಾತಾಡಲಿಕ್ಕೆ ಸುಮಾರು ಜನ ಇದ್ದಾರೆ. ಅವರೆಲ್ಲರೂ ಒಂದು ನಿಮಿಷ ಪರಿಚಯ ಮಾಡ್ಕೊಡ್ತೀನಿ. ಆ ಕಡೆ ಕುತ್ಕೊಂಡಿರೋರು ಹಿರಿಯ ನಟರು, ರಂಗಭೂಮಿ ರಘು ಪಾಂಡೇಶ್ವರು, ನಮ್ಮ ಆತ್ಮೀಯರು. ನನ್ನ ಮೊದಲನೇ ಸಿನಿಮಾದಿಂದ ಇವತ್ತಿನವರೆಗೂ ನನ್ನ ಜೊತೆಗೆ ಜರ್ನಿ ಮಾಡ್ತಾ ತಪ್ಪುಗಳನ್ನ ತಿದ್ದಿ ಹೇಳ್ತಾ ನಮ್ಮನ್ನ ಬೆಂಬಲಿಸ್ತಾ ಬಂದಿದ್ದಾರೆ. ಹಾಗೆ ದುಂಡಿ ಮೋಹನ್ ಸರ್ ಅವರು, ಆ ದುಂಡಿ ಅಂತ ಹೇಳಕ್ ಬರಲ್ಲ ಮೋಹನ್ ಸರ್, ಅದು ಸುಮಾರು ಸಲ ಸ್ಪೆಲ್ಲಿಂಗ್ ಕರೆಕ್ಷನ್ ಆಗಿದೆ. ಮೋಹನ್ ಸರ್ ಅವರು ಸಂಗೀತ ನಿರ್ದೇಶಕರು, ಸಾಹಿತ್ಯವನ್ನ ಕೂಡ ಒಳಬಿಡಿಸಿಕೊಳ್ಳುವಂತು. ನಮ್ಮ ನಾಗೇಶ್ ಅವರು ಎಲ್ಲರಿಗೂ ಪುಷ್ಪವನ್ನು ಕೊಡಬೇಕು. ನಮ್ಮ ಲಕ್ಕಿ ನಾಗೇಶ್ ಮ್ಯಾನೇಜರು. ಹಾಗೆ ಇನ್ನೊಬ್ರು ಅನ್ನದಾತರು, ನಿರ್ಮಾಪಕರು ವಿಕಾಸ್ ಶೆಟ್ಟಿ. ಇವರು ನಿರ್ಮಾಪಕರು ಅಂತ ಹೇಳಲ್ಲ, ನಮ್ಮ ನಿರ್ಮಾಪಕರಾಗಿ ನಮ್ಮ ಜೊತೆ ಕೈ ಅಂದ್ರೆ ಇವರು ನಿರ್ಮಾಪಕರನ್ನ ಎಲ್ಲ ಡೈರೆಕ್ಟರ್ ಹೊಗಳ್ತಾ ಇರ್ತಾರೆ, ನಾನು ಹೊಗಳಲ್ಲ. ಅವರು ನಮ್ಮ ಸದಸ್ಯರಾಗಿ ನಮ್ಮ ಜೊತೆಗೆ ಹೆಜ್ಜೆ ಇಟ್ಟವರು, ಮುಂದೆ ಹೆಜ್ಜೆ ಇಡ್ತಾರೆ. ಅಂದ್ರೆ ನಾವು ಇದನ್ನ ಗೆಲ್ಸ್ಕೊಳ್ಬೇಕು, ಇಲ್ಲ ಅಂದ್ರೆ ಬೇಡ ಅಂತ ಹೇಳಿದ್ವಿ. ಸುಮ್ಮನೆ ಒಬ್ಬ ನಿರ್ಮಾಪಕನ ಹೊಂಡಕ್ಕೆ ಹಾಕ್ಲಿಕ್ಕೆ ನಮ್ಗೆ ಇಷ್ಟ ಇಲ್ಲ. ಸಿನಿಮಾ ಮಾಡ್ಬೇಕು ಅಂತ ಹೇಳಿ ಅಲ್ಲ ಹೇಳೋಣ. ಹಾಗಾಗಿ ವಿಷಯ ಹಾಗೆ ಅಲ್ಲ, ನಿನ್ನೆ ಮಾತಾಡಿದ್ರು ಅದ್ರ ಬಗ್ಗೆ. ಹಾಗೆ ಸಂತೋಷ್ ಕೊಡಂಕೇರಿ ಅವರು ನಿರ್ದೇಶಕರು, ನನ್ನ ಆತ್ಮೀಯರು, ಮಾರ್ಗದರ್ಶಕರು. ಹಾಗೆ ನಾಯಕಿ ನಟಿ ವೈಷ್ಣವಿ ನಾಡಿಗ, ಇವರು ಕೂಡ ತುಂಬಾ ಚೆನ್ನಾಗಿ ರಂಗಭೂಮಿ ಕಲಾವಿದೆ, ತುಂಬಾ ಚೆನ್ನಾಗಿ ನಮ್ಮ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದಾರೆ. ಮೊನ್ನೆ ಅಷ್ಟೇ ನಾಡಿನಾದ್ರೂ ಹೋಗಿ ಬಂದ್ರು, ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನೇಹ, ಇವರು ಕೂಡ ನಮ್ಮಲ್ಲಿ ಒಂದು ಪಾತ್ರ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಎಡಿಟರ್, ನನ್ನ ಮೊದಲನೇ ಸಿನಿಮಾದಿಂದ ಇವತ್ತಿನ ತನಕ ನನ್ನ ಜೊತೆ ಹೆಜ್ಜೆ ಆಗ್ತಿರುವಂತವ್ರು ಶಿವರಾಜ್ ಮೇವ್ ಸರ್. ತುಂಬಾ ನಾನೊಂದು ಹಂತದ ಸಿನಿಮಾ ಮಾಡ್ಕೊಂಡು ಬಂದಾಗ ಟೇಬಲ್ ಅಲ್ಲಿ ಇನ್ನೊಂದು ಹಂತವನ್ನ ಜಗಳ ಆಡ್ಕೊಂಡು ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡುವಂತ ಏಕೈಕ ಎಡಿಟರ್ ನನಗೆ. ಹಾಗೆ ತುಂಬಾ ಆತ್ಮೀಯತೆ ಇದೆ. ಅದೇ ರೀತಿ ನನ್ನ ಆತ್ಮೀಯ ಸ್ನೇಹಿತ ಕರಣ್ ಕುಂದರ್, ನನ್ನ ಎಲ್ಲಾ ಸಿನಿಮಾದಲ್ಲೂ ಒಂದು ಪಾತ್ರವಾಗಿ, ಯಾಕಂತ ಹೇಳಿದ್ರೆ ಎಲ್ಲ ನೀವೇ ಇರ್ತೀರ ಅಂತ ಕೇಳ್ಬೋದು ನೀವು. ಯಾಕಂತ ಹೇಳಿದ್ರೆ ಡೇ ಒನ್ ನಲ್ಲಿ ಎದ್ದಾಗ ಬಿದ್ದಾಗ ಹತ್ತಾಗ ಕೈ ಹಿಡ್ಕೊಂಡು ಸಮಾಧಾನ ಹೇಳ್ಕೊಂಡು ನಮ್ಮ ಜೊತೆಗೆ ನಮ್ಮನ್ನು ನಡೆಸ್ಕೊಂಡು ಬರುವಂತಹ ಎಲ್ಲಾ ಸ್ನೇಹಿತರು ಇದ್ದೀವಿ. ಮತ್ ನಮ್ಮನ್ನೀಗ ಯಾರು ಕರೆದಂತ ಕೊಟ್ಟಿದ್ದಲ್ಲ, ನಮ್ ಜೊತೆ ಏನೂ ಇಲ್ಲಿದ್ದಾಗ ಇದ್ದಂತ ನಮ್ಮ ಸ್ನೇಹಿತರು ಬಳಗ, ಅವರು ನಾವು ಯಾವತ್ತೂ ಬಿಟ್ಕೊಳಕ್ಕಾಗಲ್ಲ. ಹಾಗಾಗಿ ನಮ್ಮ ಜರ್ನಿ ಹಿಂಗೆ ಸಾಗ್ತಾನೆ ಇರುತ್ತೆ. ಹಾಗೆ ನನ್ನ ಇನ್ನೊಬ್ಬ ಸ್ನೇಹಿತ, ಮಾಧ್ಯಮ ಲೋಕದಿಂದ ಬಂದಂತಹ ಒಬ್ಬ, ಇಲ್ಲಿ ಕ್ಯಾಮ್ರಾಮನ್ಗಳು ಹೇಗಿದ್ದೀರೋ ಹಾಗೆ ನನ್ನ ಜೊತೆಗೂ ಕೂಡ ಉಡುಪಿ ಜಿಲ್ಲಾ ಒಬ್ಬ ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡಿರುವಂತಹ ಹಲವು ಪ್ರಸಿದ್ಧ ಚಾನೆಲ್ಗಳಲ್ಲಿ, ಅಂದ್ರೆ ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಕ್ಯಾಮ್ರಾಮನ್ ಆಗಿರುವಂತಹ ಅನೀಸ್ ಡಿಸೋಜಾ, ಉಡುಪಿ, ಚಿಕ್ಕಮಗಳೂರು ಹಾಗೆ ಹಲವು ಭಾಗದಲ್ಲಿ ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡಿದ ಅನೀಸ್ ಡಿಸೋಜಾ ಇವತ್ತು ನನ್ನ ಗುಂಟಿ ಸಿನಿಮಾದ ಮೂಲಕ ಮೊದಲನೇ DOP ಆಗಿ, ವಿಲಿಯಮ್ಸ್ ಡೇವಿಡ್ ಅನ್ನುವ ಒಬ್ಬ ಅತ್ಯದ್ಭುತ ಒಬ್ಬ ಕ್ಯಾಮ್ರಾಮನ್ ಜೊತೆಗೆ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡಿ ಇವತ್ತು ಗುಂಟಿಗೆ ಹೆಜ್ಜೆ ಹಾಕ್ತಾ ಇದ್ದಾರೆ. ಅವರಿಗೂ ಕೂಡ ಈ ಬಾರಿ ನಾನು ಆತ್ಮೀಯವಾದ ಧನ್ಯವಾದಗಳನ್ನ ಹೇಳ್ತೀನಿ. PR ನಮ್ಮ ಕಾರ್ತಿಕ್ ಸುಧಾನ್ ಸರ್, ತುಂಬಾ ಆತ್ಮೀಯತೆ. ಇಲ್ಲಿ ವರದಿಗಾರರು ಹೇಗಿದ್ದಾರೆ, ನಮ್ಮ ಒಬ್ಬರಿಗೆ ಒಂದಿಷ್ಟು ಸ್ನೇಹಿತರಿದ್ದಾರೆ ವರದಿಗಾರರು, ಇದೇ ರೀತಿ ಕೂಡ ಅವರು ಇವತ್ತು ಕ್ಲಿಯರ್ ಆಗ್ತಾರೆ, ನಾಳೆ ನಮ್ಮ ಇವರು ಟಿವಿ ಇವರು ಆಗ್ತಾರೆ. ಹೀಗೆ ಎಲ್ಲರೂ ಆಗ್ಲಿ, ಇದು ಅಂದ್ರೆ ಖುಷಿ. ನಮ್ಮ ಜೊತೆಗಿರುವವರು, ನಮ್ಗೆ ಆಗಿನ ಮಾರ್ಗದರ್ಶನ ಕೊಟ್ಟವರು ಈಗ ಬಂದಾಗ್ಲೇ ಹೇಳೋರು, ನಮ್ಮ
ಲಕ್ಷ್ಮೀನಾರಾಯಣ ಅವರು ಏನಂದ್ರೆ ಸಂದೇಶ್ ನೀವು ಮಾಡ್ತಾ ಇರಬೇಕು, ಹೀಗಿನ ಪ್ರಯತ್ನಗಳು ಅಂದ್ರೆ ನಮ್ಗೆ ಬೆಂಬಲ ಇದೆಯಲ್ಲ ಮಾಧ್ಯಮದವ್ರು ಕೊಟ್ಟಾಗ ನಮ್ಗೆ ಇನ್ನೊಂದು ಹೆಜ್ಜೆ ಮುಂದಿಡಕ್ಕಾಗುತ್ತೆ. ಯಾಕೆ ಸಂದೇಶ್ ಪಿಕ್ಚರ್ ಮಾಡ್ತೀಯ, ಒಂದು ಓಡಲ್ಲ ಅಂತ ಹೇಳಿದ್ರೆ ಹೆದರಿಕೆ ಆಗುತ್ತೆ, ಇದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಭಾವನಾ ಮೇಡಮ್ ಥ್ಯಾಂಕ್ ಯು, ಕಾರ್ತಿಕ್ ಥ್ಯಾಂಕ್ ಯು. ಅಲ್ಲ ಎಲ್ಲರಿಗೂ ಓಕೆ, ಯಾಕಂತ ಹೇಳಿದ್ರೆ ಸುಮಾರು ಜನ ಹೇಳ್ಬೇಕಾಗತ್ತೆ. ಎನಿವೆ ಇಷ್ಟೆಲ್ಲ ನಮ್ಮ ಸೂಚನ್ ಶೆಟ್ರು ಹಾಗೆ ನಾಗಿ ಎಲ್ಲರೂ ಬಂದಿದ್ದಾರೆ, ತುಂಬಾ ಖುಷಿ ಆಯ್ತು. ನನ್ನ ಸಿನಿಮಾ ಈಗ ಮಾತಾಡಿ ತುಂಬಾ ಜನ ಇದ್ದಾರೆ, ಬೈಬಿಡಿ. ಸಂದೇಶ, ಈ ಸಂಸ್ಕೃತಿ ಎಲ್ಲ ಒಂದು ಹೇಳ್ತಿದಾರ, ಕತೆ ಏನ್ ಹೇಳಕ್ ಹೊರಟಿದ್ದೀರಾ ಅದನ್ನ? ಓಕೆ ಸರ್, ಗುಂಟಿ ಸರ್ ನಶಿಸಿ ಹೋಗ್ತಿರುವ ಗುಂಟಿ ಆಚರಣೆಯ ಬಗ್ಗೆ ಕಾಶಿ ಮಲ್ಲಿಯ ಹೋರಾಟ ಹೇಗೆ ಅನ್ನೋ ಒಂದು ಎಳೆಯನ್ನ ಇದರಲ್ಲಿ ಬಿತ್ತರಿಸಲಿಕ್ಕೆ ಹೋಗಿದ್ದೀನಿ. ಸೋಲಾಪುರದಲ್ಲಿ ಹೋಟೆಲ್ ಕೆಲಸ ಮಾಡುವ ಕಾಶಿ ತನ್ನ ತಂದೆಯ ಭಾವನಾತ್ಮಕ ಟಿವಿ ಇಂಟರ್ವ್ಯೂ ಅನ್ನು ನೋಡಿಕೊಂಡು ಆತ ಗುಂಟಿ ಆಚರಣೆಯ ಬಗ್ಗೆ ಹೇಗೆ ಹೋರಾಟ ಕೊಡ್ತಾನೆ. ಉತ್ತರ ಕರ್ನಾಟಕ, ಬೆಳಗಾವಿ, ಧಾರವಾಡ, ಸೋಲಾಪುರ, ನಿಪ್ಪಾಣಿ ಹೀಗೆ ಹಲವು ಭಾಗದಲ್ಲಿ ತಮ್ಮ ಜನಾಂಗವನ್ನ ಹುಡುಕೊಂಡು ಹೋರಾಟ ಮಾಡ್ತಿರುವಂತಹ ಈ ಗುಂಟಿ ಸಮುದಾಯದ ಕಾಶಿ ಮತ್ತು ಮಲ್ಲಿಯ ಹೋರಾಟದ ಚಿತ್ರಣ ಇದು. ಕೊನೆಯ ಹಂತದಲ್ಲಿ ರಾಜಮನೆತನದ ಎದುರುಗಡೆ ಗುಂಟಿಯನ್ನ ಇವರು ಹೆಜ್ಜೆ ಕಟ್ಟಿ ಬಿಚ್ಚಿ ಕುಣಿತಾರ ಅನ್ನೋ ಒಂದು ಕ್ಲೈಮ್ಯಾಕ್ಸ್ ಅತ್ಯದ್ಭುತವಾಗಿ ಅದನ್ನ ಪ್ರೆಸೆಂಟ್ ಮಾಡಿದ್ದೀವಿ. ಭಾವನಾತ್ಮಕವಾದ ಸಿನಿಮಾ ಇದು. ಈ ಕಥೆ ಎಳೆ ಇಷ್ಟೇ, ಒಂದು ನಶಿಸಿ ಹೋಗ್ತಿರುವ ಜನಪದ ಕರ್ನಾಟಕದ ಕಲೆಯನ್ನ ಈ ಮೊಬೈಲು ಹಲವಾರು ಸಾಮಾಜಿಕ ಜಾಲತಾಣಗಳಲ್ಲಿ ಮುಳುಗಿ ಹೋಗಿರುವ ಯುವ ಪೀಳಿಗೆಗಳು ಸಂಪ್ರದಾಯ ಉಳಿಸ್ಕೊಳ್ಬೇಕು ಅನ್ನುತ್ತಿರುವ ಆ ಹಿರಿತಲೆಗಳು, ಆ ಗುಂಟಿಯ ಹಿರಿತಲೆಗಳು ಮತ್ತೆ ಯುವ ಪೀಳಿಗೆಗಳ ನಡುವಿನ ಒಂದು ಭಾವನಾತ್ಮಕವಾದ ಕಥೆ ಇದು. ಆ ಸಂಬಂಧ ಹೇಗೆ ಉಳಿತದೆ, ಆ ಆಚರಣೆ ಹೇಗೆ ಉಳಿತದೆ ಅನ್ನೋ ಒಂದು ಕಥೆಯನ್ನ ಹೇಳಿಕೊಂಡಿದ್ದೀನಿ ಸರ್. ಸರ್ ನಾನು ಇದನ್ನ ಒಂದು 20 days ಅಲ್ಲಿ ಶೂಟಿಂಗ್ ಮುಗಿಸಿದ್ದೀನಿ. ಕಳೆದ ಒಂದು ತಿಂಗಳ ಹಿಂದೆ ಈ ಚಿತ್ರೀಕರಣ ಪ್ರಾರಂಭ ಮಾಡಿದ್ದೀನಿ, ಮುಗಿಸಿ ಆಯ್ತು ಸರ್. ಸೆನ್ಸರಿಗೂ ಹೋಗಿದೆ. ಡೊಳ್ಳು ಸಿನಿಮಾ ನಾನು ನೋಡಿಲ್ಲ. ಕೆಲವರು ನಾನು ಈ ಸಿನಿಮಾ ಮಾಡ್ತಾ ಇರ್ಬೇಕಾದ್ರೆ ಡೊಳ್ಳು ಸಿನಿಮಾದ ಬಗ್ಗೆ ಹೇಳಿದ್ರು. ನಾನು ಈ ಸಿನಿಮಾ ಮಾಡಿ ಆದ್ಮೇಲೆ ಅಮೆಝಾನ್ ಪ್ರೈಮ್ ಅಲ್ಲಿ ಡೊಳ್ಳು ಸಿನಿಮಾ ನೋಡಿದೆ. ಅವಾರ್ಡ್ ಸಿನಿಮಾ ಆಕ್ಚುಲಿ ನೋಡ್ಬೇಕಿತ್ತು ನಾನು ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆನೆ. ಬಟ್ ತುಂಬಾ ಚೆನ್ನಾಗಿರುತ್ತೆ. ನಮ್ ಬಿಗ್ ಬಾಸ್ ಕಾರ್ತಿಕ್ ಅವರು ಲೀಡ್ ಆಗಿ ಮಾಡಿರುವಂತಹ ಪಾತ್ರ, ಅದು ಪ್ಯಾಟರ್ನ್ ಬೇರೆ. ಬಟ್ ಸಿನಿಮಾ ನಿಮಗೆ ಒಂದು ಸ್ಕೆಲಿಟನ್ ಅಂತ ಬಂದಾಗ ಅಲ್ಲಿಯೂ ಕೂಡ ಹೋರಾಟ ಆಗುತ್ತೆ. ಅಲ್ಲಿಯೂ ಕೂಡ ಒಂದು ಆ ಮಹಿಳೆಯರು ಆ ಡೊಳ್ಳನ್ನ ಹಿಡಿದುಕೊಂಡು ಕುಣಿಬೇಕು, ಆಚರಣೆ ಮಾಡಬೇಕು, ಯಾವ ಸಂಪ್ರದಾಯಕ್ಕೆ ಯಾವುದೇ ಜಾತಿ ಮತ ಲಿಂಗ ಭೇದ ಇಲ್ಲ ಅನ್ನೋದನ್ನ ಅವರು ತೋರಿಸಿಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಹಾಗಲ್ಲ. ತನ್ನ ಸಮುದಾಯವನ್ನ ದಲ್ಲಿ ಇರುವಂತ ಹಿರಿತಲೆಗಳು ಆ ಸಮುದಾಯವನ್ನ ಉಳಿಸ್ಕೊಳ್ಳಿಕ್ಕೆ ಯಾವ ರೀತಿ ಹೋರಾಟ ಮಾಡ್ತಾ ಇದ್ದಾರೆ, ನಶಿಸಿ ಹೋಗ್ತಾ ಇರುವ ಗುಂಟಿ ಆಚರಣೆ, ಅವ್ರ ಸಂಪ್ರದಾಯ ಏನು ಅನ್ನೋದ್ರ ಬಗ್ಗೆ ಇದು ಒಂದು ಬೇರೆ ಆಯಾಮ. ಸ್ಕೆಲಿಟನ್ ಒಂದು ಶೂಟಿಂಗ್ ಆಗಿದೆ ಸರ್. ಸೋಲಾಪುರ, ಬೆಳಗಾವಿ, ಧಾರವಾಡ, ಸಿರ್ಸಿ, ಹುಬ್ಬಳ್ಳಿ, ಕರಾವಳಿ ಭಾಗ. ಶೆಟ್ರೆ, ನೀವು ಮಾಡೋ ಸಿನಿಮಾಗಳಲ್ಲಿ ಸಾಮಾನ್ಯವಾಗಿ ಸಂಘರ್ಷ ಮೇನ್ ಆಗಿರುತ್ತೆ. ಕಂಟೆಂಟ್ ಒಂದ್ಸಲ ಹೇಳಿದ್ರಿ, ನಾನು ಜಗತ್ತಿಗೆ ಯಾವುದೇ ಸತ್ಯ ಹೇಳೋದಕ್ಕೆ ಭಯ ಪಡಲ್ಲ ಅಂತ ಏನಾದ್ರೂ ಹಿಡನ್ ಟ್ರೂತ್ ಇದೆಯಾ ಸಿನಿಮಾದಲ್ಲಿ? ಆಕ್ಚುಲಿ ಸರ್ ಇದು ಪ್ರತಿ ಸಿನಿಮಾದಲ್ಲೂ ಅದೇ ರೀತಿ ಹೇಳಕ್ ಹೋಗಿದ್ದೀನಿ. ನಾನು ಮಾಧ್ಯಮದಲ್ಲಿ ಇದ್ದಾಗಲೇ ಕತ್ತಲೆಗಳಲ್ಲಿ ಮಾಧ್ಯಮದ ವಿರುದ್ಧನೇ ಸಿನಿಮಾ ಮಾಡಿದ್ದೀನಿ. ಇನ್ನೊಂದು ಪ್ರಶ್ನೆ ಮಾಡಿದ್ದೀರಿ, ಆವಾಗ ನಿಮ್ಗೆ ಗೊತ್ತಾಯ್ತು ನಾವೆಲ್ಲ ವರದಿಗಾರರು, ಮೇಲೊಂದು ನಮ್ಮಲ್ಲಿ ಒಂದು ಕೈ ಇರುತ್ತೆ, ಅವ್ರ ವಿರುದ್ಧ ಸಿನಿಮಾ ಮಾಡಿದ್ವಿ. ಪ್ರತಿಯೊಬ್ಬ ರಿಪೋರ್ಟರ್ ಮೇಲ್ಗಡೆ ಒಬ್ಬ ಕೈ ಇರುತ್ತೆ. ಅವರು ಅನ್ಯಾಯ ಮಾಡಿದಾಗ ನಾವು ರಿಪೋರ್ಟರ್ಗಳು ಏನೂ ಮಾಡಕ್ಕಾಗಲ್ಲ. ಈಗ ನಾವು ವರದಿಗಾರರು ನಾವೆಲ್ಲರ ಕೈಗೊಂಬೆ ಆಗಿರ್ತೀವಿ. ನಾನು ಜಿಲ್ಲಾ ವರದಿಗಾರ 15 ವರ್ಷ ಕೆಲಸ ಮಾಡಿದ್ದೀನಿ. ನಾನು ವರದಿಗಾರನಾಗಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಾನು ನನ್ನ ಚಾನೆಲ್ ನ MD-ನೋ ಎಡಿಟರ್ನೋ ಹೇಳಿದ ಕೆಲಸನ ನಾನು ಮಾಡ್ಬೇಕು. ನಾನು ಇಂಟ್ರೆಸ್ಟಿಂಗ್ ಈ ಗುಂಟಿ ಸ್ಟೋರಿಯನ್ನ ಸೆಗ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತಿನ ಚಾನಲ್ ಅವ್ರು ಹಾಕೋದಿಲ್ಲ. ಯಾಕೆ? ರಿಪೋರ್ಟರ್ಗೆ ಇಷ್ಟ ಇದೆ, ನಿಮ್ಗೂ ಇಷ್ಟ ಇದೆ ಈ ಸ್ಟೋರಿ ಮಾಡ್ಬೇಕು ಅಂತ ಹೇಳಿ, ನಿಮ್ಗೂ ಕಲರ್ಫುಲ್ ಆಗಿದೆ, ಈ ಸಂಪ್ರದಾಯ ಉಳಿಸ್ಬೇಕು ಅಂತ ಎಲ್ಲರಿಗೂ ಇದೆ. ಆದ್ರೆ ಇದನ್ನ ಯಾರಿಗೂ ಮಾಡಿ ನಾವು ಕಳಿಸಿದ್ರು ಸ್ಟೋರಿ ಟೆಲಿಕಾಸ್ಟ್ ಆಗಲ್ಲ. ಆ ಒಂದು ದೃಷ್ಟಿಕೋನ ಇಟ್ಕೊಂಡು ನಾನು 2 ವರ್ಷ ಒಂದು ಖಾಸಗಿ ಚಾನಲ್ ಅಲ್ಲಿ ಕೆಲಸ ಮಾಡಿ ಅದು ಸಿಟ್ಟೆತ್ತು ಒಂದು ಸಿನಿಮಾ ಮಾಡಿದ್ದು ಕತ್ತಲೆ ಕೋಣೆ. ಅದಾದ್ಮೇಲೆ ಇನಾಮದಾರ್ ಅಂತ ಮಾಡಿದೀನಿ, ನೀವು ನೋಡಿದ್ದೀರಿ. ಅದ್ರದ್ದು ಏನು ಅಂತ ನಿಮಗೆ ಗೊತ್ತಿದೆ. 2 ವರ್ಣಭೇದದ ಸಂಘರ್ಷ. ಗುಂಟಿ ಅಂದ್ರೆ ನನ್ನ ಊರಿನ ಕಲ್ಚರ್ ನಶಿಸಿ ಹೋಗ್ತಾ ಇದೆ, ಅದನ್ನ ಉಳಿಸ್ಬೇಕು. ಸಕ್ಸಸ್ ಪ್ರಾಪ್ ನಮ್ ಕೈಯಲ್ಲಿಲ್ಲ ಸರ್. ಅದನ್ನ ಮಾಡ್ತಿರುವಂತ ಕಥೆಗಳನ್ನ ಹೇಳ್ಬೇಕಾದ್ರೆ ನೀಟಾಗಿ ಹೇಳ್ಬೇಕು. ನನಗೆ ದುಡ್ಡು ಮಾಡೋದು ಹೇಗೆ, ಈ ಬಿಸ್ನೆಸ್ ಮಾಡೋದು ಹೇಗೆ ಧೇರಣ ಗೊತ್ತಿಲ್ಲ. ಕತೆ ಮಾಡಿ ಅದನ್ನ ತಗೊಳ್ಳೋದು ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋ ಗೊತ್ತಿಲ್ಲ. 5 ಕೈಗಳು ಒಂದೇ ತರ ಇರಲ್ಲ. ಬಟ್ ಸಿನಿಮಾ ಒಂದಿಷ್ಟು ಜನ ಅಪ್ರಿಶಿಯೇಟ್ ಮಾಡಿದ್ರು ಕೂಡ ಒಂದ್ ಜನರಿಗೂ ಇಷ್ಟ ಆಗದೆ ಇರಬಹುದು.
ಬಟ್ ನಾನು ಇವತ್ತಲ್ಲ ಇನ್ಯಾವತ್ತು ಸಿನಿಮಾ ಮಾಡೋದಾದ್ರು ಈ ಸಮಾಜಕ್ಕೆ ಮಾದರಿಯಾದ ಕಥೆಗಳನ್ನ, ಇಲ್ಲಿಯ ನೋವುಗಳು, ಇಲ್ಲಿಯ ಮಿಡಿತಗಳನ್ನ ಇಟ್ಕೊಂಡೇ ಮಾಡ್ತೀನಿ. ಹಾಗಾಗಿ ಗುಂಡಿ ಇದಕ್ಕೆ ಮಾಡ್ಲಿಕ್ಕೆ ಎಲ್ಲರೂ ಪ್ರೊಡ್ಯೂಸರ್ ಒಪ್ಪಲ್ಲ. 4 ಐಟಮ್ ಡ್ಯಾನ್ಸ್ ಆಗ್ತದಂತಾರ, ಇದಂತಾರ, ಹಂಗಂತಾರ. ಆದ್ರೆ ಸಮಾನ ಮನಸ್ಥಿತಿ ಇರುವಂತ ನಿರ್ಮಾಪಕರು ಬೇಕು. ಹಾಗಾಗಿ ಸಿಕ್ಕದಾಗ ನನ್ನಂತ ನಿರ್ದೇಶಕನಿಗೆ ಮಾಡ್ಲಿಕ್ಕಾಗತ್ತೆ. ಎಸ್ ಸರ್, ತುಂಬಾ ಕಷ್ಟ ಸರ್. ಈ ಡೈರೆಕ್ಷನ್ ಮತ್ತು ಆಕ್ಟಿಂಗ್ ಕಷ್ಟ. ನಾನು ಡೈರೆಕ್ಟರ್ ಹುಡುಕ್ತಾ ಇದ್ದೀನಿ. ಸತ್ಯ ಹೇಳ್ತೀನಿ, ನಂಗೆ ಡೈರೆಕ್ಷನ್ ಇಷ್ಟ ಇಲ್ಲ. ನನ್ನ ಸ್ನೇಹಿತರೆಲ್ಲ ನೀವು ಅಲ್ಲ, ಇವ್ರು ಬೇಡ, ಇವರೊಡಿ ಆಗಲ್ಲ. ಕಾಸ್ಟ್ಲಿ ಡೈರೆಕ್ಟರ್ ಅವರು ಅಲ್ಲ, ಕಾಸ್ಟ್ಲಿ ಡೈರೆಕ್ಟರ್ ಅವರು ಅಲ್ಲ. ಏನಂದ್ರೆ ಒಬ್ಬ ನಿರ್ದೇಶಕ ಆಕ್ಟ್ ಮಾಡಬೇಕು ಅಂದಾಗ ತುಂಬಾ ಕಷ್ಟ ಸರ್. ನಿರ್ದೇಶಕ ತಂಡ ಹೇಗಿರ್ಬೇಕು ಅನ್ನೋದು ಮುಖ್ಯ ಆಗತ್ತೆ. ಆ ರೀತಿಯಾಗಿ ನನ್ನ ತಂಡ ತುಂಬಾ ಚೆನ್ನಾಗಿದೆ. ಈ ಟೀಮು ಇಲ್ಲಿ ನಾನು ಪ್ರತಿ ಸಲ ನನ್ನ ಸಿನಿಮಾದಲ್ಲಿ ನನಗೆ ನಾಯಕ ನಟಿ ಆಗಿರ್ಬೋದು, ನಾಯಕ ನಟಿ ಆಗಿರ್ಬೋದು, ಪೋಷಕ ನಟರೇ ಆಗಿರ್ಬೋದು ನನಗೆ ಮುಖ್ಯನೇ ಅಲ್ಲ ಸರ್. ಎಷ್ಟೇ ದೊಡ್ಡ ನಟರನ್ನ ಮಾಡಿದೆ ನಾನು ಈ ಸ್ಟೇಜಲ್ಲಿ ಕೂತ್ಕೊಂಡು ನಾನು ಡೈರೆಕ್ಷನ್ ಮಾಡೋದು ಅದನ್ನೇ ಹೇಳೋದು. ನನಗೆ ಮುಖ್ಯ ನನ್ನ ಟೆಕ್ನಿಷಿಯನ್ ಸರ್. ಇವತ್ತು ಅದೇ ಟೆಕ್ನಿಷಿಯನ್ ನ ಜರ್ನಿ ಮಾಡ್ತಾ ಇದ್ದೀನಿ 3 ಸಿನಿಮಾಗಳು ಅಂತ ಹೇಳಿದ್ರೆ, 4ನೇ ಸಿನಿಮಾ ರನ್ನಿಂಗ್ ಅಲ್ಲಿ ಇದೆ. ಅಷ್ಟು ಜರ್ನಿ ಮಾಡಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವ್ರು ಇದ್ರಿಂದ ನಾನು ಸರ್. ಅವ್ರು ನನ್ನ ಜೊತೆಗೆ ಲಾಸ್ಟ್ಗೆ ಪೋಸ್ಟ್ ಅನ್ಸಕ್ಕೆ ರಾತ್ರಿ 12 ಗಂಟೆ ನಾವು ಪೋಸ್ಟ್ ಅನಿಸ್ತಾ ಇದ್ವಿ ಉಡುಪಿ ಮಣಿಪಾಲಕ ಇನ್ನೊಂದವ್ರು. ನಾವಿಲ್ಲೂ ಎಲ್ಲ ಇನ್ಶರ್ಟ್ ಮಾಡ್ಕೊಂಡು ಹಿಂಗ್ ನಿಂತಿರ್ತೀವಿ. ಅಲ್ಲಿ ಪೋಸ್ಟರ್ ಗಮ್ ಆಗ್ತಾ ಇರ್ತೀವಿ. ಯಾವ್ದು ಹೇಳಿ ಮೈದಾ ಕಲಸಿ ಹಚ್ಚೋದು ಗೋಡೆಗೆ ಮಾಡ್ತಾ ಇರ್ತೀವಿ ಸರ್. ಎಂತ ಕೇಳಿ, ನನ್ನ ಸಿನಿಮಾ ಒಂದು ಸಕ್ಸಸ್. ಇವತ್ತು ನಾನು ಎಲ್ಲೋ ತುದಿಯಲ್ಲಿ ಕೂತಿದ್ದೆ ಸರ್. ಸಕ್ಸಸ್ ನಿಜವಾಗ್ಲೂ ಕೂತಿದೆ. ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಪ್ರೊಡ್ಯೂಸರ್ನ ಮುಂಡ ಮುಚ್ಚಿಸದೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ರೆ ಇವತ್ತು 3 ಸಿನಿಮಾ ಮಾಡಿದ್ರು ನನಗೆ ಎದೆ ಕೊಟ್ಟು ಮಾತಾಡ್ತೀನಿ. ಯಾಕಂದ್ರೆ ನಾನು ಪ್ರೊಡ್ಯೂಸರ್ ಫೇವರ್ ಕೆಲಸ ಮಾಡ್ತೀನಿ. ಪ್ರೊಡ್ಯೂಸರ್ನ ಮುಂಡ ಮುಚ್ಚಲ್ಲ. ಯಾಕಂದ್ರೆ ನಾನು ಅವನಿಗೆ ಪ್ರೊಡ್ಯೂಸರೇ ಆಗಿದ್ದವನು. ಹಾಗಾಗಿ ಆ ಸಾಧಕ ಬಾಧಕಗಳೆಲ್ಲ ಗೊತ್ತು. ಹಾಗಾಗಿ ಮತ್ತೆ ಇನ್ನೊಂದು ಏನಂದ್ರೆ ತುಂಬಾ ಕಷ್ಟ ಇದೆ. ಹಾಗಾಗಿ ನನ್ಗೆ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ರೆ ನಾನು ಆಕ್ಟರ್ ಆಗ್ಬೇಕು. ನನ್ನ ಟೀಮಲ್ಲಿ ಕರ್ಣಣ್ಣ, ಅಲ್ಲಿ ಸೂಚನ್ ಶೆಟ್ರು, ಇವರೆಲ್ಲ ಹೇಳುದು ನೀವು ಡೈರೆಕ್ಟರ್ ಆಗಿ ಹೀರೋ ಆಗ್ಬೇಡಿ, ಆಕ್ಟರ್ ಆಗ್ಬೇಡಿ, ನಿಮ್ಗೆ ಆಕ್ಟಿಂಗ್ ಬರಲ್ಲ ಅಂತ ಸರ್. ಅದಕ್ಕೆ ಗುಂಟಿ ಮಾಡಿದ್ರು ಅಂತ ಸರ್. ತೋರ್ಸೋಣ ಸರ್. ಈಗ ನಿನ್ನೆ ಸರ್ ನಿನ್ನೆ ಅಷ್ಟೇ ಈ ಸಮುದಾಯದ 7 ಜನ ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಅಲ್ಲಿಯ ಕೋಶಾಧಿಕಾರಿಗಳು ಎಲ್ಲರೂ ಬಂದಿದ್ರು, ನನ್ನ ಮೀಟ್ ಆಗಿದ್ರು. ತುಂಬಾ ಹಿರಿಯ ತಲೆಗಳು, ತುಂಬಾ ಇನ್ನೊಂದು ಅವ್ರಿಗೆ ಗೊತ್ತಿಲ್ಲ ಈ ಸಮುದಾಯಕ್ಕೆ ಏನ್ ಬರುತ್ತೆ. ತುಂಬಾ ಬರುತ್ತೆ. ಆದ್ರೆ ಒಬ್ಬರು ಮಾಸ್ಟರ್ ಇದ್ರು, ಅವರು ತುಂಬಾ ಸಪೋರ್ಟ್ ಆಗಿ ನಮ್ಮ ಜೊತೆ ನಿಂತಿದ್ರು. ಆ ಸಮುದಾಯಕ್ಕೆ ತುಂಬಾ ಬೆನಿಫಿಟ್ಸ್ ಗಳಿಗಾಗಿ ಹೋರಾಟ ಇನ್ನೂ ಮಾಡ್ತಾ ಇದ್ದಾರೆ ಸರ್. ಹಾ, ತುಂಬಾ ಹೋರಾಟಗಳನ್ನ ಕೊಡ್ತಾ ಇದ್ದಾರೆ. ಅವರಿಗೆ ಹಲವಾರು ಸವಲತ್ತುಗಳು ಬೇಕು. ಇನ್ನೂ ಕೂಡ ಅವ್ರು ಆವಾಗ ಹೇಳ್ದಂಗೆ ಗಾರೆ ಕೆಲಸ ಮಾಡ್ತಾ ಇದ್ದಾರೆ, ಕೂಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಮನೆಗಳೆಲ್ಲ ನೋಡಿದ್ರೆ ಸರ್ ತುಂಬಾ ಇನ್ನೂ ಕೂಡ ಇಂಪ್ರೂವ್ಮೆಂಟ್ ಆಗ್ಬೇಕು. ನಮ್ದು ಉಡುಪಿ ಜಿಲ್ಲೆ ಮುಂದುವರೆದ ಜಿಲ್ಲೆ, ಅದು ಇದು ಭಯಂಕರ ಬುದ್ಧಿವಂತರ ಜಿಲ್ಲೆ ಅಂತಾರಲ್ಲ ಸರ್. ತುಂಬಾ ಒಂದಿಷ್ಟು ಹಳ್ಳಿ ಪ್ರದೇಶಗಳಿಗೆ ಹೋಗಿ ನೋಡಿದ್ರೆ ಎಂತ ಬುದ್ಧಿವಂತರು ಇಲ್ಲ ಸರ್. ಅಲ್ಲಿ ರಾಜಕಾರಣಿಗಳು ಬುದ್ಧಿವಂತರ ಆಗ್ಬೇಕು, ಮಾತ್ರ ಬುದ್ಧಿವಂತರು ಅನ್ನೋದು. ಶೈಕ್ಷಣಿಕವಾಗಿ ಚೆನ್ನಾಗಿದೆ ಸರ್, ಅದೆಲ್ಲ ಚೆನ್ನಾಗಿದೆ. ಅದೇ ಅದಕ್ಕೋಸ್ಕರ ಸರ್ ಹೇಳಿದಾಗೆ ಎಜುಕೇಶನ್ ಚೆನ್ನಾಗಿದೆ. ಹಾಗೆ ಕೆಲವೊಂದು ವಿಚಾರದಲ್ಲಿ ಚೆನ್ನಾಗೇ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಇಂಥ ವಿಚಾರಗಳು ಬಂದಾಗ, ಗ್ರಾಮೀಣ ಭಾಗಕ್ಕೆ ಹೋದಾಗ, ಮೊನ್ನೆ ಎಲ್ಲೋ ಬೈಂದೂರು ಕ್ಷೇತ್ರದಲ್ಲಿ ಹೋದಾಗ ಸಂಕಮುಟ್ ಹೋಯ್ತು, ಒಂದು ಮಗು ಹೋಯ್ತು. ಇಂಥ ಅಂದ್ರೆ ಬುದ್ಧಿವಂತರಿಗೆ ಆ ಊರಿಗೆ ಒಂದು ಡೆನ್ಸಿಟಿ ಪಾಪ್ಯುಲೇಷನ್ ಒಂದು 5,000 10,000 ಇರುವಂತಹ ಗ್ರಾಮಗಳಿಗೆ ಸೇತುವೆ ಮಾಡಬೇಕು, ಸಂಕ ಮಾಡಬೇಕು ಅನ್ನೋದಿಲ್ಲ. ಆವಾಗ ಮಾಡಿದಂತಹ ಸಂಕ ಮಾಡಿದೆ. ಇಲ್ಲಿ ಅನುದಾನಗಳಿಲ್ಲದೆ ಒಬ್ಬ ಶಾಸಕರು ಗುರುರಾಜ್ ಶೆಟ್ಟಿ ಗಂಟಿಹೊಳೆ ಅಂತ ಹೇಳಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಬಸ್ಸಿಂದು ಚೆಸ್ ಇದೆಯಲ್ಲ ಸರ್, ಅದರಲ್ಲಿ ಸೇತುವೆ ಮಾಡಿದ್ದಾರೆ. ಇಂಥ ದೌರ್ಭಾಗ್ಯನ ಸರ್ ನಮ್ಮ ಕರ್ನಾಟಕಕ್ಕೆ. ಕರ್ನಾಟಕ ಸರ್ಕಾರದಿಂದ ಸವಲತ್ತುಗಳು ಸಿಕ್ಕಿದಾಗ ಮಾತ್ರ ತಾನೆ ಆಗೋದು. ಅಂದ್ರೆ ಅಲ್ಲಿಯ ಈ ಸಮುದಾಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಟಚ್ ಮಾಡಿದ್ವಿ. ಸಂಘ ಇವ್ರದೇ ಆದ ಒಂದು ಸಂಘ ಇದೆ ಸರ್. ಇನ್ನೂ ಕೂಡ ಇವರು ತುಂಬಾ ಹೊರ ಪ್ರಪಂಚಕ್ಕೆ ಬರಬೇಕು ಸರ್. ತುಂಬಾ ಒಳಗಡೆ ಇದ್ದಾರೆ. ಹೊರಗಡೆ ಇವರು ಒಂದಿಷ್ಟು ಒಬ್ರು ಸರ್ ಇದ್ದಾರೆ, ಒಂದು PT ಮಾಸ್ಟರ್ ಇದ್ದಾರೆ. ಅವರೆಲ್ಲ ಒಂದು ಈ ಸಮುದಾಯವನ್ನ ಹಿಡ್ಕೊಂಡು 1944ರಲ್ಲಿ ಒಂದು ಡಾಕ್ಯುಮೆಂಟರಿ ಬರುತ್ತೆ ಈ ಸಮುದಾಯದ ಬಗ್ಗೆ ಮಾಸ್ಟರ್ ಮಾಡ್ತಾರೆ.
ಇವರು ಹಕ್ಕಿ ಹಿಡಿಯೋದು, ಆ ವಿಡಿಯೋ ಡಾಕ್ಯುಮೆಂಟ್ ಎಲ್ಲ ಬರುತ್ತೆ ಸರ್. ಅದ್ರ ಬೇಸಲ್ಲಿ ನನಗೆ ಕಥೆಯನ್ನ ಮಾಡಿದ್ದು. ಟೋಟಲ್ ಅವರು ಜನಾಂಗದ್ದು ತುಂಬಾ ಇಂಟ್ರೆಸ್ಟಿಂಗ್ ಇದೆ ಸರ್. ನಾನು ಇದರಲ್ಲಿ ಒಂದು ಅರ್ಧ ಭಾಗ ತೋರಿಸಿದ್ದೀನಿ ಅಷ್ಟೇ. ತುಂಬಾ ಚೆನ್ನಾಗಿದೆ. ಎಲ್ಲ ಹಿರಿಯರಿದ್ದೀರಿ, ಅನೇಕ ಕಲಾವಿದರಿದ್ದಾರೆ ವೇದಿಕೆ ಮೇಲೆ, ಒಂದಿಷ್ಟು ಗಣ್ಯರಿದ್ದೀರಿ, ಎಲ್ರಿಗೂ ನಮಸ್ಕಾರ. ಗುಂಟಿ ಶೆಟ್ಟಿ ಹೇಳಿದಾಗೆ ನಾನು ಇವರ ಒಂದು ಹೋಮ್ ಬ್ಯಾನರ್ನ ಒಬ್ಬ ಮನೆ ಸದಸ್ಯ ಇದ್ದಾಗೆ 3ನೇ ಸಿನಿಮಾನು ಕೂಡ ಇವ್ರ ಜೊತೆ ಬೇಡ ಅಂದ್ರೂ ಕೇಳಿಲ್ಲ ಶೆಟ್ರು. ನಿಜವಾಗಿಯೂ ಸಿನಿಮಾದಲ್ಲಿ ಚಿಕ್ಕ ಪಾತ್ರ ನಾನು ಮಾಡಿರೋದು. ಆ ಚಿಕ್ಕ ಪಾತ್ರಕ್ಕೂ ಸತ್ಯ ಹೇಳ್ತಾನೆ, ದುಡ್ಡು ಕೊಟ್ಟಿದ್ದಾರೆ. ನಾನು ಹೇಳ್ದೆ ಬೇಡ ಶೆಟ್ರೆ, ಯಾರಾದ್ರೂ ಮಾಡ್ತೀವಿ ಚಿಕ್ಕ, ಇಲ್ಲ ನೀವೇ ಇರ್ಲೇಬೇಕು ನಮ್ ಜೊತೆಗೆ. ಸೀರಿಯಸ್ಲಿ ಆಗ ಅವ್ರು ಹೇಳಿದ ಮಾತು ಸತ್ಯ. ಕರುಣಕರ್ ಆಗಿರ್ಬೋದು, ನಾನಾಗಿರ್ಬೋದು, ಚಿಕ್ಕ ಚಿಕ್ಕ ರೋಲ್ಗಳನ್ನು ಕೂಡ ಮಾಡಿಸಿ ಖುಷಿ ಪಟ್ರು. ಓಕೆ, ದುಡ್ಡು ಕೊಟ್ರು, ಪುನಃ ಹೇಳ್ತೀನಿ, ಅವ್ರಿಗೂ ಕೊಟ್ಟಿದ್ದಾರೆ, ನನಗೂ ಕೊಟ್ಟಿದ್ದಾರೆ. ಇಲ್ಲ, ಕಿಸೆಗೆ ಹಾಕಿದ್ರು. ವಿಷಯ ಏನಂದ್ರೆ, ಓಕೆ, ಈ ಹಿಂದಿನ ಸಿನಿಮಾಗಳಲ್ಲಿ ನೋಡಿದೀವಿ, ಎಲ್ಲರೂ ನೋಡಿರ್ತಾರೆ, ಕತ್ತಲೆ ಕೋಣೆ ಅಥವಾ ಇನಾಮ್ದಾರ್. ಶೆಟ್ರು ಏನೋ ಕಿರ್ಚಾಡ್ಕೊಂಡು ಸಿಟ್ಟಲ್ಲಿ ಫೈಟು ಗೀಟು ಫೈರ್ ಅದು ಇದೆಲ್ಲ ಮಾಡಿದ್ದಾರೆ. ಬಟ್ ಈ ಸಿನಿಮಾ ವಿಭಿನ್ನ ಏನಂದ್ರೆ, ಅವರೇ ಹೇಳಿದಾಗೆ ಒಂದು ನಶಿಸಿ ಹೋಗುತ್ತಿರುವ ಒಂದು ಹಿಂದಿನ ಕಾಲದ ಒಂದು ಜನಪದ ಸೊಗಡಿಯುವಂತ ಒಂದು ಆಚಾರ, ಕುಡುಬಿ ಜನಾಂಗಕ್ಕೆ ಸಂಬಂಧಪಟ್ಟಂತ ಇವರು ಖಂಡಿತವಾಗಿ ನಶಿಸಿ ಹೋಗ್ತಾ ಇದೆ. ಏನೋ ಅವ್ರ ಕಣ್ಣು ಮೇಲೆ ಬಿತ್ತಲ್ಲ, ಒಳ್ಳೆ ಕಾನ್ಸೆಪ್ಟ್, ಖುಷಿ ಆಯ್ತು. ಜೊತೆಗೆ ಈ ಸಿನಿಮಾದಲ್ಲಿ ವಿಭಿನ್ನತೆಯ ಒಂದು ನಟನೆ ಮಾಡಿದ್ದಾರೆ ಅನ್ನಬಹುದು. ತುಂಬಾ ಸಾಫ್ಟ್ ಆಗಿ ನೈಜವಾದ ಅಭಿನಯವನ್ನ ಪ್ರದರ್ಶಿಸಿದ್ದಾರೆ. ಜೊತೆಗೆ ನಾಯಕಿ ಪಾತ್ರ ಮಾಡಿದವರು ಕೂಡ ಅವ್ರ ಜೊತೆ, ಅವರಿಬ್ಬರ ಜೊತೆ ಒಂದು ಕಾಂಬಿನೇಷನ್ ಏನಿತ್ತು ನಮ್ಗೆ, ಅವರು ಕೂಡ ಒಂದು ನೈಜ ಅಭಿನಯವನ್ನ ತೋರಿಸಿದ್ದಾರೆ. ಸೊ ಒಳ್ಳೆ ಭವಿಷ್ಯ ಕೂಡ ಅವರಿಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಟೋಟಲಿ ಟೀಮ್, ಇವ್ರು ಹೇಳಿದಾಗೆ ಎಲ್ಲಾ ಸಿನಿಮಾಗಳಲ್ಲೂ ಕೂಡ ಟೆಕ್ನಿಕಲ್ ಟೀಮ್ ಆಗಿರ್ಬೋದು ಅಥವಾ ಜೊತೆಯಲ್ಲಿ ಇರುವಂತ ಎಲ್ಲರೂ ಕೂಡ ಶೆಟ್ಟಿ ಮೇಲೆ ವಿಭಿನ್ನವಾದ ವಿಶೇಷವಾದ ಪ್ರೀತಿ ಎಲ್ರಿಗೂ. ಎಷ್ಟು ಅಂದ್ರೂ ಅವರು ಈಗ ನಿಮ್ಮ ಎದುರಿಗೆ ಓಪನ್ ಆಗಿ ಮಾತಾಡೋರು ಎಲ್ಲರೂ ಅವರನ್ನ ಆ ಪ್ರೀತಿಗೆ ವಿಶೇಷವಾಗಿ ಗೌರವ ಕೊಟ್ಟು ಸ್ನೇಹಿತರಾಗಿ ಉಳ್ಕೊಂಡು ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀವಿ, ಬರ್ತಾ ಇದ್ದೀವಿ ನಾವೆಲ್ಲರೂ. ಅದೇ ರೀತಿ ಗುಂಟಿ ಚಿತ್ರ ಶೆಟ್ರ ಒಂದು ನಿರ್ದೇಶನದಲ್ಲಿ ವಿಭಿನ್ನತೆಯನ್ನು ಖಂಡಿತ ಪಡೆದಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಜೊತೆಗೆ ಒಂದು ಕ್ಷಣ, ನಾನು ಆಕ್ಚುಲಿ ಶೂಟಿಂಗ್ ಹೋಗ್ಬೇಕು, ಕೆಳಗೆ ಗಾಡಿ ಕಳಿಸಿ ಒಂದು ಕರೆ ಬಂತು ಮಾಡಿದ್ದೀನಿ, ಎಲ್ಲರ ಕ್ಷಮೆ ಯಾಚಿಸ್ತೇನೆ. ನಾನು ಆ ಸಿನಿಮಾಗೆ ಹೋಗ್ತಾ ಇದ್ದೇನೆ. ಥ್ಯಾಂಕ್ ಯು ಎಲ್ರಿಗೂ, ಎಲ್ಲರೂ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಅಂಡ್ ಮ್ಯೂಸಿಕ್ಗೋಸ್ಕರ ಶೆಟ್ರು ಸಿಕ್ಕಾಪಟ್ಟೆ ವರ್ಕ್ ಮಾಡಿಸಿದ್ರೆ ನನ್ನ ಕೈಲಿ ರಿಪೀಟ್ ಮತ್ತೆ ಅಲ್ಲಿ ಟ್ರಾವೆಲ್ ಮಾಡಿ ನ್ಯಾಚುರಲ್ ಸೌಂಡ್ಸು ಸ್ವಲ್ಪ ಅಲ್ಲಿಗೆ ಹೋಗಿ ರೆಕಾರ್ಡ್ ಮಾಡಿರೋದುಂಟು. ಅದನ್ನೆಲ್ಲ ಬಳಸಿದೀವಿ, ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಅಲ್ಲಿ ಬಳಸಿದೀವಿ. ಸಿನಿಮಾ ಚೆನ್ನಾಗಿ ಬಂದಿದೆ. ಶೆಟ್ರ ಅಭಿನಯ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ವರ್ಕ್ ಬಂದಾಗ ಅವರು ರಾಕ್ಷಸರು, ಇದು ಬೇಕು ಅಂದ್ರೆ ಅದು ಬೇಕು, ಆ ಸೌಂಡ್ ಬೇಕಂದ್ರೆ ಆ ಸೌಂಡ್ ಬೇಕು, ಬರೋ ತನಕ ನಮ್ ಸೌಂಡ್ ಎದುರಿಸ್ಬಿಡ್ತಾರೆ ಅವರು. ಸೊ ವಿ ಹ್ಯಾವ್ ಡನ್ ಎ ಗುಡ್ ಜಾಬ್. ದಯವಿಟ್ಟು ಆಶೀರ್ವದಿಸಿ. ಇಲ್ಲ ಸರ್, ಒಂದೇ ಸಾಂಗ್, ಒಂದು ಹಾಡು. ಬಟ್ ಥ್ಯಾಂಕ್ ಯು ಸರ್, ಚೆನ್ನಾಗಿದೆ. ಒಂದೆರಡು ಸಲ ಹಾಡು ಲೈನ್ ಬೈ ಲೈನ್ ರೆಕಾರ್ಡ್ ಮಾಡಿದ್ವಿ. ಸೆಂಟೆನ್ಸ್ ಒಂದ್ಸಲ ಹೇಳಿದ ತಕ್ಷಣ ಗ್ರಾಸ್ಪ್ ಮಾಡ್ತಾರೆ. ಮತ್ತು ಪ್ರಾಜೆಕ್ಟ್ ತುಂಬಾ ಬ್ಯೂಟಿಫುಲ್ ಆಗಿದೆ, ನಮ್ಗೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಸಂದೇಶ್, ಕರಾವಳಿ ಭಾಗದ ಒಂದು ಕುಡುಬಿ ಸಮುದಾಯದ ಅವರೊಂದು ಹೋರಾಟ, ಆ ಒಂದು ಅವರ ಸಂಪ್ರದಾಯನ ಉಳಿಸ್ಲಿಕ್ಕೆ ಈ ನಾಯಕ ಮತ್ತು ನಾಯಕಿಯರು ಯಾವ ರೀತಿಯಲ್ಲಿ ಒಂದು ಸಂಘರ್ಷ ಮಾಡಿ ಅದನ್ನು ಹೇಗೆ ಉಳಿಸುವ ವಿಷಯದಲ್ಲಿ ಏನು ಪ್ರಯತ್ನ ಮಾಡಿದ್ದಾರೋ ಅದನ್ನು ಒಂದು ಕಥೆಯ ರೂಪದಲ್ಲಿ ತೋರಿಸಿದ್ದಾರೆ. ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಜನಗಳ ಆಶೀರ್ವಾದದ, ಪ್ರೋತ್ಸಾಹದ, ಸಹಕಾರದ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೇವೆ. ಧನ್ಯವಾದಗಳು. ನಂದು ಕನ್ಸ್ಟ್ರಕ್ಷನ್ ಫಸ್ಟ್ ನಾನು ಸಂದೇಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಅಪಾರ್ಚುನಿಟಿಗೋಸ್ಕರ. ಮತ್ತೆ ಈ ಸಿನಿಮಾ ಮಾಡಿರೋದು ಅಂದ್ರೆ ಹೇಗಿರುತ್ತೆ, ಸಿನಿಮಾ ಪ್ರೊಡಕ್ಷನ್, ದೊಡ್ಡ ಪ್ರೊಡಕ್ಷನ್ ಅಲ್ಲಿ ಹೇಗಿರುತ್ತೆ, ಯಾವ ತರ ಪ್ರಾಸೆಸ್, ಮತ್ತೆ ಅದೆಲ್ಲದು ನನಗೆ ಗೊತ್ತಿರಲಿಲ್ಲ. ಈ ಸಿನಿಮಾದಲ್ಲಿ ಅದು ನನಗೆ ಹೆಚ್ಚಾಗಿ ಗೊತ್ತಾಯ್ತು.
ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಥವಾ ಕಲ್ತ್ಕೊಳ್ಳೋದಕ್ಕೆ ಇಡೀ ಟೀಮ್ ಸಂದೇಶ್ ಸರ್ ಎಲ್ಲರೂ ಕೂಡ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ. ಈ ಸಿನಿಮಾ ಮಾಡಿರೋದು ಒಂಥರ ಕಲಾತ್ಮಕ ಸಿನಿಮಾ ತರ ಇರೋದ್ರಿಂದ ನನಗೆ ಫಸ್ಟ್ ಸಿನಿಮಾ ಇದಾಗಿರೋದು ತುಂಬಾನೇ ಖುಷಿ ಇದೆ. ಈ ಸಿನಿಮಾ ಮಾಡ್ಬೇಕಾದ್ರೆ ಸರ್ ಹೇಳ್ದಂಗೆ ಶೂಟಿಂಗ್ ಅಲ್ಲಿ 10 ದಿನ 12 ದಿನ ಏನಲ್ಲಿದ್ವಿ, ಹೊಸ ಜಾಗ, ಹೊಸ ಕಲ್ಚರ್, ಮತ್ತೆ ಭಾಷೆ ಕೂಡ ಕುಂದಾಪುರ ಭಾಷೆ ತರ ಅದು ನನಗೆ ಬರ್ತಾ ಇರಲಿಲ್ಲ. ಬಟ್ ಇಡೀ ಟೀಮ್ ತುಂಬಾನೇ ಫ್ರೆಂಡ್ಲಿ ಆಗಿ ಸಂದೇಶ್ ಸರ್ ಆಗಿರ್ಬೋದು ಅಥವಾ ಪ್ರೊಡಕ್ಷನ್ ಮ್ಯಾನೇಜರ್ ನಾಗೇಶ್ ಆಗಿರ್ಬೋದು ಅಥವಾ ಸೀನಿಯರ್ ಆರ್ಟಿಸ್ಟ್ ಗಳು ಯಾರ್ಯಾರು ಬಂದಿದ್ರು ಅವರೆಲ್ಲರೂ ನಂಗೆ ತುಂಬಾನೇ ಹೆಲ್ಪ್ ಮಾಡಿದ್ರು. ಓವರ್ ಆಲ್ ಆಗಿ ನಾ ಫಸ್ಟ್ ಸಿನಿಮಾದಲ್ಲೇ ಬೇರೆ ಬೇರೆ ರೀತಿನಲ್ಲಿ ತುಂಬಾನೇ ಕಲಿಯೋಕ್ ಸಿಕ್ತು ಅಂತ ಅನ್ಸತ್ತೆ. ವೈಷ್ಣವಿ, ನಿಮ್ ಪಾತ್ರದ ಬಗ್ಗೆ ಹೇಳಿ. ಓಕೆ, ಮಲ್ಲಿ. ಅದೇ ನನ್ ಫಸ್ಟ್ ಸಿನಿಮಾ ಅಲ್ಲ, ಹಾಗಾಗಿ ಯಾವ್ದ್ರಿಂದ ಶುರು ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಅಷ್ಟು ಸ್ವಲ್ಪ ಗೊತ್ತು. ನನ್ನ ಪಾತ್ರ ನಾಯಕ ನಟಿಯಾಗಿ ಮಾಡಿರೋದು ಮಲ್ಲಿ ಅಂತ ಪಾತ್ರದ ಹೆಸರು. ಕಾಶಿ ನಾಯಕ ನಟ ಅವ್ರು ಏನಿದ್ದಾರೆ ಅವರ ಜರ್ನಿಯಲ್ಲಿ ಇಲ್ಲ ನಾಯಕ ನಟದ್ದು ಪಾತ್ರ ಕಾಶಿ ಹೇಗೆ ಅವ್ರ ಜರ್ನಿ ಎಲ್ಲಿಂದ ಶುರುವಾಗತ್ತೆ ಎಲ್ಲಿಗೆ ಮುಗಿಯತ್ತೆ. ಅಂದ್ರೆ ನಾಯಕ ನಟಿ ಅಂತಂದ್ರೆ ಸುಮ್ನೆ ಬಂದು ಹೋಗೋದು ಅಷ್ಟೇ ಅಲ್ಲದೆ ಅವರ ಜರ್ನಿ ಜೊತೆ ಇರೋದು ಅವರ ಕ್ಯಾರೆಕ್ಟರ್ ಜರ್ನಿ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಮಲ್ಲಿ ಅವ್ರದ್ದು ಕೂಡ. ಅಷ್ಟೇ ಹೇಳ್ಕೊಟ್ಟಿದ್ದ? ಏನು ಹೇಳ್ಕೊಟ್ಟಿದ್ರೆ ಇನ್ನು ಚೆನ್ನಾಗಿ ಹೇಳ್ತಿದ್ದೆ ಅನ್ಸುತ್ತೆ. ಅವ್ರ ಇಂಜಿನಿಯರ್ ಸರ್ ಸಾಫ್ಟ್ವೇರ್ ಕೆಲಸ ಮಾಡ್ತಿರೋದಂತೆ. ಇದು ಮೊದಲ ಸಿನಿಮಾ. ಓಕೆ, ವೈಷ್ಣವಿ. ಇದು ಸಂದೇಶ್ ಸರ್ ಜೊತೆ ನಂದು 3ನೇ ಸಿನಿಮಾ. ಫಸ್ಟ್ ಕತ್ತಲೆ ಕೋಣೆ, 2ನೇದು ಇನಾಮ್ದ, ಈಗ ಗುಂಟಿ. ನನಗೆ ಬಹಳ ಖುಷಿ ಕೊಡೋ ವಿಚಾರ ಏನಂದ್ರೆ 3 ಬೇರೆ ಬೇರೆದತ್ತಿರ್ತಾರೆ ಸಿನಿಮಾ. ಕತ್ತಲೆ ಕೋಣೆ ಬಂದು ಒಂಥರ ಏನೋ ಒಂದು ಹುಡುಕಾಟದ ಸಿನಿಮಾ, 2ನೇದು ಸೆಮಿ ಫ್ಯಾಂಟಸಿ. ಈಗ ಬಂದು ಸಹಜವಾಗಿ ತುಂಬಾ ಸಹಜವಾದ ಒಂದು ಕಥೆನ ತಗೊಂಡು ಮಾಡಿದ್ದಾರೆ. ನಾಯಕ ಆಧುನಿಕ ಬದುಕಿಗೆ ಒಗ್ಗಿಕೊಂಡ ನಾಯಕ, ಹಳೆ ಸಂಪ್ರದಾಯಗಳಿಗೆ ಪ್ರೀತಿ ಇಟ್ಕೊಂಡಿರೋ ತಂದೆಯ ನಡುವೆ ನಡೆಯುವ ಸಂಘರ್ಷನೇ ಈ ಗುಂಟಿ ಸಿನಿಮಾ. ಮೊದಲು 2 ಸಿನಿಮಾದಲ್ಲೂ ನನಗೆ ಅದ್ರ ವೇಗ ಅಂದ್ರೆ ಫಾಸ್ಟ್ ಇರಬೇಕು, ವೇಗವಾಗಿರಬೇಕು ಅನ್ನೋದಿತ್ತು. ಬಟ್ ಈ ಸಿನಿಮಾದಲ್ಲಿ ಬಹಳ ಸಹಜವಾದ ಸಿನಿಮಾ ಆದ್ರಿಂದ ಅದನ್ನ ನಾವು ಆದಷ್ಟು ಸಹಜತೆಯನ್ನ ಕಾಪಾಡ್ಕೊಳ್ಳೋದಕ್ಕೆ ಆ ವೇಗನ ತುಂಬಾ ಲ್ಯಾಗು ಅನ್ನಿಸ್ತೀರಾ, ತುಂಬಾ ಫಾಸ್ಟ್ ಅನ್ನಿಸ್ತೀರಾ. ಮಧ್ಯದಲ್ಲಿ ತಗೊಂಡೋಗೋದು ತುಂಬಾ ಚಾಲೆಂಜಿಂಗ್ ವಿಷಯ. ಯಾಕೆಂದ್ರೆ ತುಂಬಾ ವೇಗವಾಗಿ ಕಟ್ ಮಾಡೋದು ತುಂಬಾ ಈಸಿ, ಅಥವಾ ಕಾಮಿಡಿಗಳನ್ನ ಮಾಡೋದು ಈಸಿ. ಈ ತರ ಸಹಜವಾದ ಸಿನಿಮಾನ ನಾವು ಎಡಿಟ್ ಮಾಡ್ಬೇಕಂದ್ರೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ. ತುಂಬಾ ಫಾಸ್ಟ್ ಮಾಡ್ಬಿಟ್ರೆ ಫಾಸ್ಟ್ ಅನ್ಸುತ್ತೆ, ಸ್ವಲ್ಪ ಸ್ಲೋ ಅಂದ್ರೆ ಸ್ಲೋ ಆಗುತ್ತೆ. ಅದ್ರ ಮಧ್ಯೆ ಸಹಜವಾಗಿ ತಗೊಂಡೋಗೋದಿದೆಯಲ್ಲ, ಅದು ಚಾಲೆಂಜಿಂಗ್ ಕೆಲಸ. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಸಂದೇಶ್ ಶೆಟ್ಟಿ ಅವರ ಅಭಿನಯ ಕೂಡ ಬಹಳ ಸಹಜವಾಗಿದೆ. ನಾನು ಹೇಳ್ತಾ ಇದ್ದೆ, ನಿಮ್ ಮೊದಲು 2 ಸಿನಿಮಾಗಿಂತನೂ ಈ ಸಿನಿಮಾದಲ್ಲಿ ಬಹಳ ಸಹಜವಾಗಿ ಅಭಿನಯಿಸೋದನ್ನ ಕಲ್ತ್ಕೊಂಡಿದ್ದೀರಿ ಅಂತ. ಹಾಗೆ ಸಿನಿಮಾ ಪ್ರೆಸೆಂಟೇಶನ್ ಕೂಡ ಅವ್ರ ಮೊದಲಿಂದ ಸಿನಿಮಾದಿಂದ ಸಿನಿಮಾಗೆ ತುಂಬಾ ಬೆಟರ್ ಆಗ್ತಾ ಹೋಗ್ತಿದೆ. ಸಿನಿಮಾ ಚೆನ್ನಾಗಿದೆ. ನಿಮ್ ಸಪೋರ್ಟ್ ಹೇಳಿ. ಥ್ಯಾಂಕ್ ಯು ಸರ್. 20 days ಅಷ್ಟೇ. ಅಂದ್ರೆ ಇದು ನಮ್ಗೆ ತುಂಬಾ ಶಾರ್ಟ್ಸ್ ಇರಲ್ಲ, ಕಮ್ಮಿ ಶಾರ್ಟ್ಸ್ ಇರುತ್ತೆ. ಹಂಗಾಗಿ ಎಡಿಟಿಂಗ್ ತುಂಬಾ ಟೈಮ್ ತಗೊಳೋದಕ್ಕಿಂತನೂ ಮಾಡೋ ಟೈಮ್ ಅಲ್ಲಿ ಅದನ್ನ ಅಂದ್ರೆ ಒಂದ್ಸರಿ ಎಡಿಟ್ ಮಾಡಿ ಮತ್ತೆ ಒಂದ್ಸರಿ ನೋಡಿ ತುಂಬಾ ಫಾಸ್ಟ್ ಅನಿಸ್ತಿದ್ಯಾ, ಲ್ಯಾಗ್ ಅನಿಸ್ತಿದ್ಯಾ, ಅಂದ್ರೆ ತುಂಬಾ ಫಾಸ್ಟ್ ಅಂತಾನು ಅನ್ಸ್ಬಾರ್ದು, ತುಂಬಾ ಲ್ಯಾಗ್ ಅಂತಾನು ಮಧ್ಯದಲ್ಲಿ ಅದನ್ನ ತಗೊಂಡೋಗೋದಿದೆಯಲ್ಲ, ಅದು ಸ್ವಲ್ಪ ಚಾಲೆಂಜ್. ಹಂಗಾಗಿ ನಾವು ಇದು ಎಡಿಟಿಂಗ್ ಇಂತಾನು ಎಡಿಟ್ ಮಾಡಿ ಮತ್ತೆ ಮತ್ತೆ ನೋಡ್ಬೇಕಾಗತ್ತೆ. ನೋಡಿ ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು. ಧನ್ಯವಾದಗಳು ಶಿವರಾಜ್ ಮೈ. ಎಲ್ಲರಿಗೂ ನಮಸ್ಕಾರ. ಸಂದೇಶ್ ಅವರಿಗೆ ನಮಸ್ಕಾರ. ಅವರ ಪ್ರೊಡಕ್ಷನ್ ಅಲ್ಲಿ ಅವ್ರ ಬಾಂಧವರಿಗೆ ನಾನು ಎಲ್ಲ ಸಿನಿಮಾ ನಾನು ಆಕ್ಚುಲಿ ಇದರಲ್ಲಿ ಮಾಡಲ್ಲ ಅಂತ ಅವ್ರ ಹೇಳಿದ್ದೆ. ಇಲ್ಲ ಅವರೇ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡಲೇಬೇಕು, ನಮ್ಮ ಗೆಳೆಯರಲ್ಲಿ ಇರಬೇಕು ಅಂತ ಕೇಳ್ಕೊಂಡ್ರು. ನನ್ನ ಪೇಮೆಂಟ್ ಗೊತ್ತಿಲ್ಲ, ನಾನು ತಗೊಂಡಿಲ್ಲ. ಒಂದು ಸಂಪ್ರದಾಯದ ಬಗ್ಗೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದಾರೆ. ಎಲ್ಲರೂ ಸಪೋರ್ಟ್ ಮಾಡಿ, ಹಾಗೆ ಮಾಧ್ಯಮದವರು ಸಪೋರ್ಟ್ ಹೀಗೆ ಇರಬೇಕು.
ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಇದು 4-5 ಕೋರೆ ಇದೆ ಸರ್. ಕೊಡಂಗಿಲ್ಲ ಅದಕ್ಕೆ ಮತ್ತೆ ಅಲ್ಲ ನೆಕ್ಸ್ಟ್ ಅವನ್ನ ಹೀರೋ ಹಾಕೊಂಡು ಸಿನಿಮಾ ಮಾಡ್ಬಿಡಿ ಸರ್. ಹೀರೋ ಥ್ಯಾಂಕ್ ಯು ಕರಣ್ ಅವರೇ, ಆಲ್ ದಿ ವೆರಿ ಬೆಸ್ಟ್ ನಿಮ್ಗೂ ಕೂಡ. ಅನೀಶ್ ಡಿಸೋಜ ಸರ್ ಮಾತನಾಡ್ಸೋಣ ಸರ್. ಗುಂಟಿ ಕಲಾತ್ಮಕ ಸಿನಿಮಾ, ಬೇರೆ ಬೇರೆ ಊರುಗಳು ಓಡಾಟ, ನೈಜ ಘಟನೆಯ ಚಿತ್ರೀಕರಣ ಮಾಡೋದು ಹೇಗೆ ಅನಿಸ್ತು? ಎಲ್ಲರಿಗೂ ನಮಸ್ಕಾರ. ನನ್ಗೊಂದು ಒಳ್ಳೆ ಆಪರ್ಚುನಿಟಿ. ಸಂದೇಶ್ ನನ್ನ ಫ್ರೆಂಡ್, ಹೌದು 2-3 ಆಪರ್ಚುನಿಟಿ ಕೊಟ್ಟಿದ್ರು, ನಾನು ಒಪ್ಕೊಂಡಿರ್ಲಿಲ್ಲ. ಲಾಸ್ಟ್ ಇದೊಂದು ಆರ್ಟ್ ಫಿಲ್ಮ್ ಮಾಡ್ಕೊಡಿ ಅನ್ಬೇಕಾದ್ರೆ ಒಂದು ಗ್ಯಾಪ್ ಅಲ್ಲಿ ನನ್ನ ಕೆಲಸ ಬಿಡುವ ಟೈಮಲ್ಲಿ ಇದನ್ನು ಮಾಡ್ಕೊಟ್ಟಿದ್ದೀನಿ. ನನ್ನ ಕ್ಯಾಮ್ರಾ ಮುಂದೆ ಇವರೆಲ್ಲ ಸಪೋರ್ಟ್ ಮಾಡಿದ್ರು, ಕ್ಯಾಮ್ರಾ ಹಿಂದೆ ನಮ್ಮ ಸನತ್, ಮಿಥುನ್, ಅಭಿ ಮತ್ತೆ ವಿಘ್ನೇಶ್ ಶೆಟ್ಟಿ ಇವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ಟೋಟಲ್ ಒಂದ್ ಸ್ವಲ್ಪ ಸ್ಪೀಡ್ ಇತ್ತು ಮೂವಿ. ಆರ್ಟ್ ಮೂವಿನೇ ಬೇರೆ, ಕಮರ್ಷಿಯಲ್ನೇ ಬೇರೆ. ಆರ್ಟ್ ಮೂವಿ ಸ್ವಲ್ಪ ಕಷ್ಟ ಆಗುತ್ತೆ, ಈಗ ಹೇಳ್ತಾರೆ ಎಲ್ಲ ಸುಲಭ ಅಂತ, ಕಷ್ಟ ಆಗುತ್ತೆ ಲೈಟಿಂಗ್ ಎಲ್ಲ ಇದ್ ಮಾಡೋದಾದ್ರೆ. ಯಾಕಂದ್ರೆ ಇರೋ ಬಜೆಟ್ ಒಳಗಡೆ, ಇರೋ ಒಂದು ಡೇಟ್ಸ್ ಒಳಗಡೆ ನಾವು ಮುಗಿಸ್ಕೊಡ್ಬೇಕು. ಅದು ಮುಗಿಸ್ಕೊಟ್ಟಿದ್ದೀವಿ. ಖುಷಿಯಾಗಿದೆ, ಖುಷಿ ಪಟ್ಟಿದ್ದಾರೆ ಸಂದೇಶ್ ಪ್ರೊಡ್ಯೂಸರ್ ಎಲ್ಲ. ಅವ್ರು ಖುಷಿ ಪಟ್ರೆ ಮತ್ತೆ ನೀವು ಖುಷಿ ಪಟ್ಟರೆ ನಮ್ಗೆ ಒಂದು ಖುಷಿ. ಅದು ಅದೇ ನಮ್ಮ ಪ್ರತಿಫಲ. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಅನೀಶ್ ಸರ್. ಎಲ್ಲರಿಗೂ ನಮಸ್ಕಾರ. ಪತ್ರಿಕಾ ಮಿತ್ರರು, ಮೀಡಿಯಾ ಮಿತ್ರರು, ಡಿಜಿಟಲ್ ಮೀಡಿಯಾ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಹಾಗೂ ತುಂಬಾ ಖುಷಿ ಆಗ್ತಿದೆ. ಅಂದ್ರೆ ಸಂದೇಶ್ ಶೆಟ್ಟಿ ಮಾತಾಡೋದು ಅಂದ್ರೆ ಅಷ್ಟು ನಮಗೊಂದು ಆ ಲಿಬರ್ಟಿಯಲ್ಲಿ ಶೆಟ್ರು ಅಂತ ಹೇಳಿ ಹೇಳುದು ತುಂಬಾ ಖುಷಿ ಆಯ್ತು. ಇವತ್ತು ಶೆಟ್ರನ ಮಾತು ಕೇಳಿ, ಅವರ ಮೆಚುರಿಟಿ ಲೆವೆಲ್ ಕೇಳಿ, ಇಲ್ಲದಿದ್ರೆ ಯಾವತ್ತು ನಾನು ಶೆಟ್ರು ಒಂದಷ್ಟು ಕಾಂಟ್ರವರ್ಷಿಯಲ್ ಇರೋದು, ಅಂದ್ರೆ ಇವ್ರು ಹೀಗೆ ಅಂದ್ರೆ ನಾನು ಹೀಗೆ ಅಂತ. ಸೊ ಇನ್ನೊಂದು ಅವರು ಸಿಲೆಕ್ಟ್ ಮಾಡಿದ ಸಬ್ಜೆಕ್ಟ್, ಇವಾಗ ನಾನು ಹಿಂಗೆ ಕಂಟೆಂಟ್ ಅಂತ ಹೇಳಿ ಹೇಳುವ ಫಿಲಂ ಅಂದ್ರೆ ನಮ್ಮ ಥಾಟ್ಗಳು. ರವಿಕೆ ಪ್ರಸಂಗದಲ್ಲಿ ಒಂದು ರವಿಕೆ ತಗೊಂಡೆ, ಅಥವಾ ಇನ್ನೊಂದು ಯಾವುದೋ ಒಂದು ಸಿನಿಮಾ ನಾವು ಹೇಳ್ತೇವೆ. ಬೇರೆ ಬೇರೆ ಎಲ್ಲಾ ಸಿನಿಮಾಗಳಲ್ಲಿ ನೋಡಿ, ಮಲಯಾಳ ಸಿನಿಮಾ ಎಸ್ಪೆಷಲಿ ನಂದು ರಿಕ್ವೆಸ್ಟ್ ಮೀಡಿಯಾ, ಡಿಜಿಟಲ್ ಮೀಡಿಯಾ ಅಂಡ್ ಎಲ್ಲರಿಗೂ, ನಾವು ಕನ್ನಡ ಸಿನಿಮಾ ಚಿತ್ರರಂಗ ICU ಅಲ್ಲಿದೆ ಅಂಡ್ ನಾವು ಕಷ್ಟದಲ್ಲಿದ್ದೀವಿ. ಇದೆಲ್ಲ ಹೇಳಲಿಕ್ಕೆ ಅಂದ್ರೆ ಇದರ ಒಂದು ಅಭಿಯಾನ ಶುರು ಮಾಡಿದೀವಿ. ಇನ್ಫ್ಯಾಕ್ಟ್ ಹೇಳೋದಿದ್ರೆ ನಾನು ಮತ್ತೆ ಪಾವನ, ನನ್ನ ವೈಫ್ ಇದ್ರು ಒಂದಷ್ಟು ಜನಗಳು ನಾವು ಸೇರಿ ಇದರ ಬಗ್ಗೆ ಒಂದು ಅಭಿಯಾನ ಶುರು ಮಾಡಿದೀವಿ. ಒಂದು ಆರ್ಗನೈಸೇಷನ್ ಬಿಲ್ಡಪ್ ಮಾಡ್ತಾ ಇದೀವಿ. ಅಂಡ್ ಥ್ಯಾಂಕ್ಸ್ ಅಲಾಟ್. ನಾನೊಂದು 2-3 ನಿಮಿಷ ಮಾತಾಡ್ತೇನೆ ಇದ್ರ ಬಗ್ಗೆ. ಫಸ್ಟ್ ಅಫ್ಕೋರ್ಸ್ ನಂಗೆ ಗೊತ್ತಿರ್ಲಿಲ್ಲ ಗೆಸ್ಟ್, ನಾನು ಲಿರಿಕಲ್ ವಿಡಿಯೋ ರಿಲೀಸ್ ಮಾಡಿದೆ ಅಂಡ್ ಆಲ್ ದ ವೆರಿ ಬೆಸ್ಟ್. ಅಂದ್ರೆ ಆ ಕಂಟೆಂಟ್ ಸಿನಿಮಾಕ್ಕೆ ಯಾವತ್ತೂ ಅಷ್ಟೇ ನಾನು ಹೇಳ್ತಾ ಇರೋದು, ಯಾವತ್ತು ನನ್ನ ಲೈಫ್ ಅಲ್ಲಿ ಕಂಟೆಂಟ್ ಸಿನಿಮಾ, ಈ ಆಫ್ ಬೀಟ್ ಸಿನಿಮಾ, ಪ್ಯಾರಲಲ್ ಸಿನಿಮಾ ಅಂತ ಈ ತರ ತುಂಬಾ ಇಷ್ಟಪಟ್ಟವನು, ಹಾಗೂ ಅದನ್ನೇ ಮಾಡಬೇಕು ಅಂತ. ಆದ್ರೆ ಈಗ ತುಂಬಾ ಎಕ್ಸ್ಪೋಜರ್ ಇದೆ. ನಾನು ಗುಂಟಿ ತಂಡಕ್ಕೂ ಹೇಳ್ತಾ ಇರೋದು, ಈಗ ಕಂಟೆಂಟ್ ಸಿನಿಮಾಕ್ಕೂ ಈಗ ಬಜೆಟ್ ಅಲ್ಲ ಸರ್. ನನ್ನ ಪ್ರಕಾರ ಅದು ಲೋ ಬಜೆಟ್ ಹೈ ಬಜೆಟ್ ಅಂತ ಸಿನಿಮಾನೇ ಅಲ್ಲ ಸರ್. ಯಾವುದೇ ಲೋ ಬಜೆಟ್ ಸಿನಿಮಾ, ಹೈ ಬಜೆಟ್ ಸಿನಿಮಾ ಇರಲಿ ಸರ್, ಆಡಿಯನ್ಸ್ಗೆ ಟಿಕೆಟ್ ರೇಟ್ ಒಂದೇ. ಅದು ಸೂಪರ್ ಸ್ಟಾರ್ ಸಿನಿಮಾ ಇದ್ರೂ ಟಿಕೆಟ್ ರೇಟ್ ಒಂದೇ, ಅದು ಹೊಸಬ್ರ ಸಿನಿಮಾ ಆದ್ರೂ ಟಿಕೆಟ್ ರೇಟ್ ಒಂದೇ. OTT ಅಲ್ಲಿ ಎಲ್ಲರ ಸಿನಿಮಾಕ್ಕೂ ಒಂದೇ. ಆದ ಕಾರಣ ನಾನು ಹೇಳುದು, ದೇರ್ ಇಸ್ ನೋ ಹೈ ಬಜೆಟ್ ಲೋ ಬಜೆಟ್. ಕಂಟೆಂಟ್ ಓರಿಯೆಂಟೆಡ್ ನಾವು ಅದನ್ನು ಹೇಗೆ ಮಾಡ್ತೀವಿ ಅಂತ. ಈಗಂತೂ ತುಂಬಾ ಎಕ್ಸ್ಪೋಜರ್ ಇದೆ, ಫೆಸ್ಟಿವಲ್ಸ್ ಗೆ ಕಳಿಸಬಹುದು ಅಂಡ್ ತುಂಬಾ ರೆಕಾಗ್ನಿಷನ್ ಸಿಗುತ್ತೆ. ಆದ ಕಾರಣ ಒಳ್ಳೆ ರೀತಿಯಲ್ಲಿ ಸಿನಿಮಾವನ್ನು ಪ್ರಮೋಟ್ ಮಾಡಿ, ಒಳ್ಳೆ ರೀತಿಯಲ್ಲಿ ಮೀಡಿಯಾ ಮಿತ್ರರು ನೀವು ಸಹಾಯ ಮಾಡಿ ಇದನ್ನ ಜನರಿಗೆ ತಲುಪಿಸೋಣ, ಎಲ್ಲಾ ಕಡೆಗೆ ತಲುಪಿಸೋಣ. ಅಂದ್ರೆ ಆ ಸಿನಿಮಾ ಸದ್ದು ಮಾಡಿದ್ರೆ ಬೇರೆ 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 ರೀತಿಯಲ್ಲಿ ಅದು ಬಿಸ್ನೆಸ್ ಆಗುತ್ತೆ. ಹಾಗೆ ಪ್ರೊಡ್ಯೂಸರ್ಗೆ ಅಥವಾ ಪ್ರೊಡಕ್ಷನ್ ಹೌಸ್ಗೆ ಒಂದು ದುಡ್ಡು ಬರುತ್ತೆ. ಇಲ್ಲದಿದ್ರೆ ತುಂಬಾ ಕಷ್ಟ. ನಾವು ಏನ್ ಮಾಡ್ತೀವಿ ಇವಾಗ, ಅದೇ ಟಾಪಿಕ್ ಗೆ ಬಂದ್ರೆ, ಕನ್ನಡ ಸಿನಿಮಾ ಚಿತ್ರರಂಗ ICU ಅಲ್ಲಿದೆ, ಜನ ಬರ್ತಾ ಇಲ್ಲ ಅಂತ. ಇದಕ್ಕೆ ಕಾರಣ ನಾವೇನೆ ಸರ್. 100% ಹೇಳ್ತಾ ಇದ್ದೀನಿ. ನೀವು ಹೇಳೋದನ್ನ ನಾನು ಅಗ್ರಿ ಮಾಡ್ತೀನಿ. ಆಸ್ ಅ ಮೀಡಿಯಾ ಪರ್ಸನ್ ಆಗಿ ಅಭಿಯಾನ ಆಗ್ಬೇಕಾಗಿರ್ತಕ್ಕಂಥದ್ದು ಸಣ್ಣ ಸಿನಿಮಾಗಳಿಂದಾನು ಹೌದು. ಅಟ್ ದ ಸೇಮ್ ಟೈಮ್ ಈಗ ನಾವು ತಮಿಳಲ್ಲಿ ಏನು ಮಹಾರಾಜ ಸಿನಿಮಾನ ಇವ್ರು ಮಾಡಿದ್ರಲ್ಲ, ವಿಜಯ್ ಸೇತುಪತಿ, ಅಂತಹ ಮನಸ್ಥಿತಿಗಳು ನಮ್ಮ ಸ್ಟಾರ್ಗಳಿಗೂ ಬರಬೇಕು. ಡಾಲಿ ಧನಂಜಯ ಅವರು, ಧ್ರುವ ಅವರು, ಸುದೀಪ್, ದರ್ಶನ್, ಯಶು ಇಂಥವರಿಂದ ಅಭಿಯಾನ ಶುರು ಆಗ್ಬೇಕು. ನೀವು ಅಂತವರಿಂದ ಶುರು ಮಾಡಿಸ್ಬೇಕು ಅಂತ ಇಲ್ಲ ಹೇಳ್ತೀನಿ ಸರ್. ಅದೇ ಸರ್, ಇವಾಗ ನಾನೇ ಹೇಳ್ತಾ ಇದ್ದೀನಿ, ಇದು ಒಂದು ದಯವಿಟ್ಟು ಮೀಡಿಯಾ, ನಾವು ಮೀಡಿಯಾದಲ್ಲಿರುವವರು ಆಸ್ ಎ ಡೈರೆಕ್ಟರ್ ಎಲ್ಲ ಸ್ನೇಹಿತರು ಅಂದ್ರೆ ಸರ್, ನಾವು ಇಲ್ಲಿ ಸೂಪರ್ ಸ್ಟಾರ್ ಗಳನ್ನು ಪ್ರಯತ್ನ ಮಾಡ್ತಾನೆ ಇದ್ದೀನಿ. ನಾನು ಪಾವನ, ನಾವು ಇಲ್ಲಿಯ ಸೂಪರ್ ಸ್ಟಾರ್ಗಳು, ನಾನು ಹೆಸರು ಹೇಳಲ್ಲ, ನಾವು ಒಂದು 6 ತಿಂಗಳಿಂದ ಪ್ರಯತ್ನ ಮಾಡ್ತಾ ಇದ್ದೇನೆ ಟಚ್ ಮಾಡ್ಬೇಕು ಅವರನ್ನು ಅಂತ.
ನೀವು ಅವರಿಂದ ಅಭಿಯಾನ ಶುರು ಮಾಡಿದ್ರೆ ಅದು ಒಂದು ಲೆವೆಲ್ ರೀಚ್ ಆಗುತ್ತೆ. ಇಲ್ಲ ಸರ್, ಅದಕ್ಕೆ ಅಂದ್ರೆ ಎಷ್ಟೇ ಅಭಿಯಾನ ಮಾಡಿದ್ರು ಇಲ್ಲ ಅವ್ರನ್ನ ಟಚ್ ಮಾಡಬೇಕು ಅಂತ ಟ್ರೈ ಮಾಡ್ತೇವೆ. ಯಾರು ಅವರ PR ಇದ್ದಾರೆ, ಮ್ಯಾನೇಜರ್ ಇದ್ದಾರೆ, ಅವ್ರು ಡೇಟ್ಸೇ ಕೊಡಲ್ಲ ಸರ್. ಇದನ್ನು ನಾವು ಮೀಡಿಯಾ ಮುಖಾಂತರ ಹೇಳ್ತಾ ಇದ್ದೀನಿ ದಯವಿಟ್ಟು. ಬಿಕಾಸ್ ಇವಾಗಲೂ ಹೇಳ್ತಾ ಇದ್ದೀನಿ ಸರ್, ಒಂದು ಪೈರಸಿ. ನಾನು CM ಆಫ್ ಕರ್ನಾಟಕ ನಮ್ಮ ಸಿದ್ದರಾಮಯ್ಯ ಸರ್ ಅವರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಟ್ವಿಟರ್ ಇರ್ಲಿ, ಫೇಸ್ಬುಕ್ ಇರ್ಲಿ, ಮೇಲ್ ಇರ್ಲಿ ಸರ್. ಸಿನಿಮಾ ಒಂದು ಪೈರಸಿ ಎಷ್ಟು ದೊಡ್ಡ ಇಶ್ಯೂ ಸರ್. ವೈರಸ್ ಎಲ್ಲ ಸೆಕೆಂಡರಿ ಸರ್, ಅವ್ರು ಸಾಲ್ವ್ ಮಾಡಕ್ಕಾಗ ಸರ್. ಸೆಕೆಂಡರಿ ಅಲ್ಲ ಸರ್, ಸೆಕೆಂಡರಿ ಅಲ್ಲ, ಇದು ತಪ್ಪು. ಸಾಕಷ್ಟು ವಿಚಾರಗಳಿದಾವೆ ಸರ್. ಒಂದ್ ನಿಮಿಷ ಇಲ್ಲ, ಒಂದ್ ನಿಮಿಷ ಸರ್. ಸರ್ ಪೈರಸಿ ಕಾನ್ಸೆಪ್ಟ್ ಎಲ್ಲ ಈಗ ಹೋಯ್ತು, ಮೈನ್ ಸೆಟ್ ಜನ ಬರ್ಬೇಕು ಈಗ ಪೈರಸಿ. ಸರ್ ಪೈರಸಿ ಹೆಂಗ್ ಹೇಳ್ತೀರಿ ಸರ್? ಸಿನಿಮಾ ಕಾನ್ಸೆಪ್ಟ್ ಹೋಯ್ತು ಅಂತ ಸಿನಿಮಾ ಬಂದ ನೆಕ್ಸ್ಟ್ ಡೇ ಸರ್ ಯಾವ್ದೋ OTT ಪ್ಲಾಟ್ಫಾರ್ಮ್ ಅಲ್ಲಿ ಇರುತ್ತೆ ಸ್ಟಾರ್ ಸಿನಿಮಾಗಳು ಮಾಡ್ತಾರೆ ಸರ್. ನನ್ನ ರವಿಕೆ ಪ್ರಸಂಗ ಸರ್, ನನ್ನ ಜೊತೆ 13 ಸಿನಿಮಾ ರಿಲೀಸ್ ಅದು. ದಯವಿಟ್ಟು ನನ್ನ ಫೇಸ್ಬುಕ್ ನೋಡಿ. ನನ್ನ ಜೊತೆ 13 ಸಿನಿಮಾ ರಿಲೀಸ್ ಆಗಿತ್ತು ಸರ್. ಆ 13 ಸಿನಿಮಾನು ಅರ್ಧ ಗಂಟೆಯಲ್ಲಿ ಇತ್ತು. ಇಲ್ಲ ಇಟ್ಸ್ ಓಕೆ ಸರ್. ಸರ್ ದಯವಿಟ್ಟು ಎಂಡ್ ಅಪ್ ನಾನು ಹೇಳ್ತಾ ಇರೋದು ಸರ್, ನೀವು ಸ್ಟಾರ್ಗಳ ಬಗ್ಗೆ ಹೇಳಿದ್ರಿ, ನಾನು ಅದಕ್ಕೆ ಆನ್ಸರ್ ಮಾಡಿದ್ದು ಅದಲ್ಲ. ಪೈರಸಿ ಬಗ್ಗೆ ಆದ್ರೂ ಹೇಳ್ತಾ ಇರೋದು. ಹೇಳ್ತಾ ಇದ್ದೀರಾ ಏನ್ ಗೊತ್ತಾ, ಸರ್ಕಾರಕ್ಕೆ ಕ್ಲಿಯರೆನ್ಸ್ ಮಾಡ್ಬೇಕಾಗಿರೋದು ತುಂಬಾ ವಿಚಾರಗಳಿದೆ. ಒಂದು ಪ್ರಶಸ್ತಿ ಮಾಡ್ಬೇಕಾಗುತ್ತೆ, ನೆಕ್ಸ್ಟ್ ಸಿನಿಮಾಗಳಿಗೆ ಇದು ಬರ್ಬೇಕಾಗುತ್ತೆ, ಅವು ಕೂಡ ಸರ್. ಇದು ಅಭಿಯಾನ ಆಗುದು ಒಬ್ಬೊಬ್ಬರಿಗೆ ನಾನು ಹೇಳ್ತಾ ಇರೋದು ಸರ್. ಇದು ವಿ ಸ್ಟಾರ್ಟೆಡ್ ವಿತ್ ಒನ್ ಅಭಿಯಾನ. ಯಾವುದು ಅಂತ ಹೇಳಿದ್ರೆ ಈ ತರ ಅಂತ ನಾನು ತುಂಬಾ ಇಶ್ಯೂಸ್ ಇದೆ ಸರ್. ಆಲ್ಮೋಸ್ಟ್ ಪ್ರತಿ ಪ್ರೆಸ್ ಮೀಟ್ ಅಲ್ಲೂ ಇದನ್ನೇ ಹೇಳ್ತಾ ಇರ್ತಾರೆ 100% ಸರ್. ಒಂದು ಸಿನಿಮಾಕ್ಕೆ ಹಾಕಿ ಒಂದು ಸಿನಿಮಾ ಪೈರಸಿ ಆಗುತ್ತೆ ಅಂತ ಹೇಳಿದ್ರೆ ಎಫರ್ಟ್ ಏನಾದ್ರು ಪ್ರತಿಫಲ ಸಿಕ್ಕಿದೆ ಸರ್. 100% ಸಿಕ್ಕಿದೆ ಸರ್. ಅದೇ ಹೇಳ್ತಾ ಇದ್ದೀನಿ. ಇಲ್ಲಿ ಹೇಳ್ಬೇಕಾದದುವೆ ಸರ್, ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಬ್ರಾಡ್ಕಾಸ್ಟ್ ಟು ಡೆಲ್ಲಿ ಅಂಡ್ DOT ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಅನ್ನು ಸತತವಾಗಿ 3 ತಿಂಗಳನ್ನು ನಾನು ಪ್ರಯತ್ನ ಪಟ್ಟು 3 ವೆಬ್ ಪೋರ್ಟಲ್ ಬ್ಲಾಕ್ ಆಗಿದೆ ಸರ್. ಕನ್ನಡದ ಸಾವಿರ ಸಿನಿಮಾಗಳಿತ್ತು ಅದರಲ್ಲಿ. ನೀವು ಝೀರೋ ಗೋ ಮೂವೀಸ್ ಅಂತ ನೋಡಿದ್ರೆ ಅದರಲ್ಲಿ 1000 ಸಿನಿಮಾಗಳಿತ್ತು ಸರ್. ಬ್ಲಾಕ್ ಆಗಿದೆ ಅದು ಬಿಕಾಸ್ ಆಫ್ ಸಂತೋಷ್ ಕೊಡಂಕಿರಿ ಅಂಡ್ ದೃಷ್ಟಿ ಮೀಡಿಯಾ ಪ್ರೊಡಕ್ಷನ್ ಸರ್. ಟೆಲಿಗ್ರಾಮಿಗೆ ಇನ್ನೂ DOT ಏನ್ ಹೇಳಿದೆ ಅಂದ್ರೆ, ಡೈರೆಕ್ಟರ್ ಆಫ್ ಟೆಲಿಕಮ್ಯುನಿಕೇಶನ್ ಏನ್ ಹೇಳಿದೆ ಅಂದ್ರೆ, ಸರ್ ನೀವು ಮೇಲಲ್ಲಿ ಕೊಟ್ರೆ ಆಗಲ್ಲ, ನೀವು ನಂಗೆ ಕೋರ್ಟ್ ಆರ್ಡರ್ ಕೊಡಿ ಅಂತ ಕೇಳಿದ್ದಾರೆ. ಇದನ್ನ ನಾನು ಹೇಳಲಿಕ್ಕೆ ಬರ್ತಾ ಇರೋದು ಸರ್. ಸಂತೋಷ್ ಕೊಡಂಕೆರಿಂದ ಇದು ಸಾಧ್ಯ ಆಯ್ತು ಅಂದ್ರೆ ಎಲ್ಲರೂ ನಾವು ಚಿತ್ರರಂಗದವ್ರ ನಿಂತರೆ ಯಾಕೆ ಸಾಧ್ಯ ಆಗಲ್ಲ ಸರ್? ಸಂತೋಷ್, ಎಲ್ಲಾ ಇಶ್ಯೂಸ್ ಬಗ್ಗೆ ಹೊಸ 2 ವೆಬ್ಸೈಟ್ ಹುಡ್ಕೊಂಡಿದೆ. ಆಗ್ತಿದ್ ಮೊನ್ನೆ ಅಮೆಜಾನ್ ಪೇ ಬಂದಿದ್ದೆಲ್ಲ ಮತ್ತೆ ಅದರ ಬಗ್ಗೆ ಲಾಸ್ಟ್ ವೀಕ್ ನಾವು FIR ರಿಜಿಸ್ಟರ್ ಮಾಡಿದೀವಿ. ಒಂದು ಲೀಡು ಸಿಗ್ತಾ ಇದೆ, ಒಂದು ಲೀಡ್ ಸಿಕ್ಕಿದೆ. ನಾನು ಇದನ್ನ ಹೇಳಲ್ಲ, ಇವಾಗ ಇನ್ವೆಸ್ಟಿಗೇಷನ್ ಅಲ್ಲಿ ಇದೆ. ಒಂದು ಲೀಡ್ ಸಿಕ್ಕಿದೆ ಸರ್. ಇದು 100% ಇದರಿಂದ ನಾವು ಹೇಗೆ ಅಂತ ಹೇಳಿದ್ರೆ, ನಮ್ಮ ಲೀಗಲ್ ಟೀಮ್ ಏನ್ ಹೇಳ್ತಾ ಇದೆ ಸರ್, ಇದರಿಂದ ಪ್ರೊಡ್ಯೂಸರ್ಗೆ ಏನ್ ಲಾಸ್ ಆಗುತ್ತೆ ಅದು ಬರಬೇಕು. ನೀವು ನಿರ್ಮಾಪಕರು ಅಥವಾ ಸರ್ ನಾವು ಒಂದಷ್ಟು ಪ್ರಯತ್ನ ಮಾಡಿದೀವಿ. ಇವಾಗ ನಾವು ಅದಕ್ಕೆ ಏನ್ ಮಾಡ್ತೀವಿ, ಅಲ್ಲಿಂದ ನಾನು ಹೇಳಲ್ಲ ಇದು ಯಾರ ತಪ್ಪು ಸರಿ ಅಂತ ಹೇಳಲ್ಲ. ಯಾಕೆಂದ್ರೆ ಈಗ ಕರೆಕ್ಟ್ ಆಗಿ ಕ್ಲಾಪ್ ಆಗ್ಬೇಕು ಅಂದ್ರೆ 2 ಕೈ ಸರ್. ಸಿಕ್ಕಿಲ್ಲ, ನಿಮ್ ಪ್ರೊಸೆಸರ್ ಹೋಗ್ತಿರೋದು ಒಂದು ಹಂತಕ್ಕೆ ಸಿಕ್ಕಿದೆ ಅಲ್ವಾ? ನಿರ್ಮಾಪಕ ಸಂಘಕ್ಕೆ ಮತ್ತೊಂದು ಕಲ್ಲ ಚೇಂಬರ್ ಹೋದ್ರೆ ಸೊ ಅಲ್ಲಿನವರು ಒಂದಷ್ಟು ಜನ ಹಾಕಿದ್ರೆ ಬಿಗಿ ಆಗತ್ತೆ ಇನ್ನು ಅಂತ ಸರ್. ಎಲ್ಲರಿಗೂ ಪ್ರಯತ್ನ ಮಾಡ್ತಾನೆ ಇದ್ದೀನಿ, ಹೇಳ್ತಾನೆ ಇದ್ದೀವಿ. ಏನ್ ರೆಸ್ಪಾನ್ಸ್ ಆಗ್ತದೆ? ಇಲ್ಲ, ಏನೂ ಇಲ್ಲ ಸರ್. ಅದಕ್ಕೋಸ್ಕರನೇ ನಾವು ಯಾವುದೋ ಒಂದು ಆರ್ಗನೈಸೇಷನ್ ಬಟ್ ಸರ್ ಇದು ಕೆಲಸ ಆದ್ಮೇಲೆ ಒಂದು ದಿನದಲ್ಲಿ ಆಗಲ್ಲ ಅಣ್ಣ. ಇದು ಒಂದು ತಿಂಗಳು, 1 ವರ್ಷ, 2 ವರ್ಷ 100% ಆಗುತ್ತೆ. ಸಿಗಲ್ಲ ಹೀಗಲ್ಲ ಅಂತೆಲ್ಲ ಹೇಳ್ಬೇಡಿ. ಒಂದು 3-4 ಜನ ನೀವು ಕೊಡೆ ಹಾಕಿ ಏನಾದ್ರು ಮಾಡಿ ಸ್ಟಾರ್ ಪವರ್ಸ್ ಬೇಕು ಸರ್. 100% ಪ್ರಯತ್ನ ಮಾಡ್ತಾನೆ ಇದ್ದೀವಿ. ಯಾರು ಸಿಗಲ್ಲ, ಯಾರು ಸಿಗಬೇಕು ನಿಮ್ಗೆ ಏನಾದ್ರು ಹೇಳಿ, ನೀವು ಯಾರು ಟ್ರೈ ಮಾಡಿದ್ರೆ ಸಿಗ್ಲಿಲ್ಲ ಅಂತ ಹೇಳಿ. ಅಲ್ಲ ಅದು ನಾನು ಅಫಿಷಿಯಲಿ ಹೇಳಿದ್ರೆ ತಪ್ಪಾಗುತ್ತೆ. ಬಿಕಾಸ್ ಚಿತ್ರರಂಗ ತುಂಬಾ ಸಣ್ಣದು. ನಾವು ಇವಾಗ ಆಲ್ರೆಡಿ ಈ ಪೈರಸಿ ವಿಷಯವನ್ನೇ ನಾನು ಮಾಡ್ತಾ ಇರ್ಬೇಕಾದ್ರೆ ಎಷ್ಟೋ ಜನ ಕೇಳ್ತಾ ಇದ್ದಾರೆ, ಸಂತೋಷ್ ಯಾಕೆ ನೀವು ನೋಟೆಡ್ ಆಗ್ತೀರಿ ಅಂತ. ಸೊ ಇದು ವಿಷಯ ನಾನು ಹೇಳ್ತಾ ಇರೋದು, ಒಂದು ಸಿನಿಮಾ ಅಂತ ಹೇಳಿದ್ರೆ ಜನರಿಗೆ ರೀಚ್ ಆಗುದು ಮಾಧ್ಯಮ, ಪ್ಲಸ್ ಅದರ ಜೊತೆಗೆ ಆ ಕಂಟೆಂಟ್ ಇರೋದು ಅಷ್ಟೇ ತುಂಬಾ ಮುಖ್ಯ. ಬಿಕಾಸ್ ಇವಾಗ ಅದು ಕಂಟೆಂಟ್, ಒಳ್ಳೆ ಕಂಟೆಂಟ್ ಅಂದ್ರೆ FD ಇದ್ದಂಗೆ ಸರ್. ಅದು ತುಂಬಾ ರೀತಿಯಲ್ಲಿ ಅದರಿಂದ ಎಷ್ಟು ಅಮೌಂಟ್ಗಳು ಬರುತ್ತೆ. ಒಂದು ಪ್ರೊಡ್ಯೂಸರ್ ಇರಲಿ, ಒಂದು ಪ್ರೊಡಕ್ಷನ್ ಹೌಸ್ಗೆ ದುಡ್ಡು ಬರುತ್ತೆ. ಸೊ ಇಲ್ಲಿ ಶೆಟ್ರು ಒಂದು ಒಳ್ಳೆ ಕಂಟೆಂಟ್ ಮಾಡಿದ್ದಾರೆ. ಸೊ ಆಲ್ ದ ಬೆಸ್ಟ್ ಹೇಳ್ತಾ ಚಿತ್ರತಂಡಕ್ಕಾಗಿ ನೀವೆಲ್ಲ ಸಹಕರಿಸಿ ಅಂತ ಹೇಳ್ತಾ ಕೇಳ್ಕೊಳ್ತೀನಿ ಸರ್. ಧನ್ಯವಾದಗಳು ಸಂತೋಷ್ ಸರ್. ಒಂದು CD ಇದೆ. ಕ್ಲೋಸ್ ಮಾಡೋಣ ಹಂಗೆ ಹಿಂದೆಗಡೆ
ಸ್ಕ್ರೀನ್ ಚೂರು ಕ್ಲೋಸ್ ಮಾಡಿ. ಪಾಪ ಅವನು ಅಲ್ಲೂ ಕಾಣಲ್ಲ, ಅವನು ಇಲ್ಲೂ ಕಾಣಲ್ಲ, ಅವನ ಮುಂದೆ ಬಿಡ್ಬೇಕು. ಸಂದೇಶ ಎಲ್ಲರಿಗೂ ಪರಿಚಯ ಕೊಟ್ಟಿದ್ಯಾ, ನಮ್ಗೊಂದು ಕೊಡೋಣ.